ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸೈಷೋಷ್ಮಾಖಣಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1147ನೆಯ ಅನುಶಾಸನ ಪರ್ವದ 80ನೆಯ ಪ್ರವಚನ ಭಾಗ ಇದು. ವಾವೆಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 44ನೇದ್ದು, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 84ನೇದ್ದು, ವೈಷ್ಣವ ಪಾಠದಲ್ಲಿ 79ನೆಯ ಶ್ಲೋಕ, 79ನೇ ಅಧ್ಯಾಯ. ಇವುಗಳಲ್ಲಿ 27ನೇ ಶ್ಲೋಕ ನಡೆದಿದೆ ಈ ಪಾಠಗಳಲ್ಲಿ. ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಇದು 14ನೆಯ ಶ್ಲೋಕ, 49ನೇ ಅಧ್ಯಾಯ. ಅನೇಕ ಜನ ಪುತ್ರರ ಕುರಿತಾಗಿ ನಾವೀಗ ಶ್ರವಣ ಮಾಡ್ತಿದ್ದೇವೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ. ಅನುಶಾಸನ ಪರ್ವಣಿ ನೈಕವಿಧಾನಾಂ ಪುತ್ರಾಣಾಂ ವಿವರಣಂ ಭೀಷ್ಮೇಣ ಯಥಾ ಯುಧಿಷ್ಠಿರಂ ಪ್ರತಿ ಪ್ರದರ್ಶಿತಂ. ತನ್ಮಾರ್ಗೆ ಅನೇಕೆ ಪುತ್ರಾಃ ಔರಸಃ ಪುತ್ರಿಕಾಪುತ್ರಃ ಕ್ಷೇತ್ರಜಃ ಗೂಢಜಃ ಇತ್ಯಾದ್ಯಾಃ ಪುತ್ರಾಃ ತೇಷಾಂ ಸಂಖ್ಯಾ ಗತೇ ದಿವಸೇ ಪ್ರಾಶ್ರಾವಿ. ಕಳೆದ ದಿವಸ ಈ ಅನೇಕ ಪುತ್ರರ ಕುರಿತಾಗಿ ನಾವೇನು ಶ್ರವಣ ಮಾಡಿದ್ದೀವಲ್ಲ, ಅದರ ಕುರಿತಾಗಿ ಒಂದಿಷ್ಟು ವಿಮರ್ಶೆಗಳನ್ನ ನಾವೀಗ ನೋಡಬೇಕು. ಕಳೆದ ದಿವಸವೇ ಸಾಕಷ್ಟು ಅದನ್ನು ನೋಡಿದ್ದೇವೆ. ಅದರ ಕೆಲವು ವಿವರಗಳನ್ನ ಇವತ್ತು ನಾವು ನೋಡಬೇಕಾಗಿದೆ. ಈ ಅನುಶಾಸನ ಪರ್ವದ ಈ ಭಾಗ ಏನು ನಾವು ನೋಡ್ತಾ ಇರುವ ಭಾಗ, ಇದರಲ್ಲಿ ದಕ್ಷಿಣ ಭಾರತದ ಪಾಠಗಳಲ್ಲಿ ಕೆಲವು ಶ್ಲೋಕಗಳು ಹೆಚ್ಚಾಗಿವೆ. ಉತ್ತರ ಭಾರತದ ಪಾಠದಲ್ಲಿ ಆ ಕೆಲವು ಒಂದು 10-14 ಶ್ಲೋಕಗಳು ಕಂಡು ಬರೋದಿಲ್ಲ. ಆದ್ರಿಂದ ಒಟ್ಟಾರೆ ಪುತ್ರರ ಸಂಖ್ಯೆ ಎಷ್ಟು ಅಂತ ನಾವು ವಿಚಾರ ಮಾಡಲಿಕ್ಕೆ ತೊಡಗಿದಾಗ ಕೆಲವು ಭಿನ್ನಾಭಿಪ್ರಾಯಗಳು ಅಲ್ಲಿ ಬರಬಹುದು. ಈಗಾಗಲೇ ನಾವು ಈ ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ ಈ ತರ ನೋಡಿದ್ದೇವೆ. ಆತ್ಮ ಪುತ್ರಸ್ತು ವಿಜ್ಞೇಯ ಪ್ರಥಮೋ ಬಹುಧಾ ಪರೇ ಅಂತ ಆ ಶ್ಲೋಕದಿಂದ ಆರಂಭಿಸಿ, ಔರಸ ಪುತ್ರ ಒಬ್ಬ, ಮುಂದೆ ಪುತ್ರಿಕಾ ಪುತ್ರ, ಹೀಗೆ ಇವ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗಿದ್ದೇವೆ. ಕ್ಷೇತ್ರಜ ಪುತ್ರ, ಗೂಢಜ, ಕಾನೀನ, ಪೌನರ್ಭವ, ದತ್ತ, ಕ್ರೀತ, ಕೃತ್ರಿಮ, ಸ್ವದತ್ತನಾದವನು, ಸಹೋಢನಾದವನು, ಅಪವಿದ್ಧ ಅಂತ ಹೀಗೆ ಇಷ್ಟು ಜನ ಪುತ್ರರ ಬಗ್ಗೆ ನಾವೀಗಾಗಲೇ ನೋಡಿದ್ದೇವೆ. 12 ಜನ ಪುತ್ರರ ಬಗ್ಗೆ ಈ ದಕ್ಷಿಣ ಭಾರತದ ಈ ಪಾಠಗಳಲ್ಲಿ ಇದನ್ನೆಲ್ಲ ನಾವು ನೋಡಿ ಮುಗಿಸ್ತೇವೆ. ಇದಾದ ಬಳಿಕ ಮತ್ತೆ ಕೆಲವು ಶ್ಲೋಕಗಳು ಏನು ಪ್ರಾರಂಭ ಕಾಣುತ್ತವೆ. ಯಾವ ಶ್ಲೋಕಗಳು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎಲ್ಲ ಪಾಠಗಳಲ್ಲಿಯೂ ಕಾಣಿಸ್ತಾವಲ್ಲ ಮುಂದೆ. ಆತ್ಮ ಪುತ್ರಸ್ತು ವಿಜ್ಞೇಯ ತಸ್ಯ ಅನಂತರಜಶ್ಚಯ ಅನ್ನುವ ಶ್ಲೋಕ, ಇದು 2 ಪಾಠಗಳಲ್ಲಿ ಕಾಣಿಸುವಂತ ಶ್ಲೋಕ. ಅಲ್ಲಿ ಮತ್ತೆ ಈ ಪುತ್ರರ ಸಂಖ್ಯೆಯನ್ನು ನೋಡ್ತೇವೆ. ಔರಸ, ಕ್ಷೇತ್ರಜ, ಕಾನೀನ, ದತ್ತ, ಕ್ರೀತ, ಪ್ರಸೃತಜ, ಪತಿತಪುತ್ರ, ಅಧ್ಯೂಢ ಅಂತ ಹೀಗೆ ಇಷ್ಟು ಜನ ಪುತ್ರರ ಬಗ್ಗೆ ಮತ್ತೆ ಇಲ್ಲಿ ನಾವು ನೋಡ್ತೇವೆ. 8 ಜನ ಪುತ್ರರಾಗ್ತಾರೆ ಇವರು ಈ ಭಾಗದಲ್ಲಿ ನಾವು ನೋಡುವಂತಹ ಮಕ್ಕಳು. ಔರಸ, ಕ್ಷೇತ್ರಜ, ಪ್ರಸೃತಜ,
ಕಾನೀನ, ದತ್ತ, ಕ್ರೀತ, ಪತಿತ ಪುತ್ರ ಮತ್ತು ಅಧ್ಯೂಢ ಅಂತ ಹೇಳಿ 8 ಜನ ಪುತ್ರದ ವರ್ಣನ ಆಗ್ತದೆ. ಈ ಮಹಾಭಾರತದಲ್ಲಿ ಬಂದಿರುವಂತಹ ಈ ವಿಷಯಗಳನ್ನ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗೆ ನಾವು ಹೋಲಿಸಿ ನೋಡುವುದಾದರೆ ಆವಾಗ ಮಹಾಭಾರತದ ಶುದ್ಧವಾದ ಪಾಠ ಯಾವುದು ಅಂತ ನಾವು ಆಲೋಚನೆ ಮಾಡಲಿಕ್ಕೂ ಕೂಡ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ನನಗನಿಸಿತು. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಔರಸ ಪುತ್ರ, ಪುತ್ರಿಕಾ ಪುತ್ರ, ಕ್ಷೇತ್ರಜ, ಗೂಢಜ, ಕಾನೀನ, ಪವನೋದ್ಭವ, ದತ್ತಕ, ಕ್ರೀತ, ಕೃತ್ರಿಮ, ಸ್ವಯಂ ದತ್ತ, ಸಹೋಢಜ ಮತ್ತು ಅಪವಿದ್ಧ ಅಂತ 12 ಜನ ಪುತ್ರರ ಬಗ್ಗೆ ವರ್ಣನೆ ಇದೆ. 2ನೇ ಅಧ್ಯಾಯ 128ನೇ ಶ್ಲೋಕದ ಪ್ರಸಂಗದಲ್ಲಿ. ಮನುಸ್ಮೃತಿಯಲ್ಲಿ ಔರಸ, ಶೌದ್ರ, ಕ್ಷೇತ್ರಜ, ಗೂಢ, ಕಾನೀನ, ಪವನೋದ್ಭವ, ದತ್ರಿಮ, ಕ್ರೀತಕ, ಕೃತ್ರಿಮ, ಸ್ವಯಂ ದತ್ತ, ಸಹೋಢ ಮತ್ತು ಅಪವಿದ್ಧ ಅಂತ ಹೇಳಿ ಅಲ್ಲೂ ಕೂಡ 12 ಜನ ಪುತ್ರರ ಬಗ್ಗೆ ವರ್ಣನೆ ಇದೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಏನೊಂದು ಪುತ್ರಿಕಾ ಪುತ್ರ ಅಂತ ವರ್ಣನೆ ಇದೆ, ಅದು ಒಂದು ಈ ಮನುಸ್ಮೃತಿಯಲ್ಲಿ ಕಾಣಿಸುವುದಿಲ್ಲ. ಅದೇ ಇರುವಂತಹ ವ್ಯತ್ಯಾಸ. ಅದರ ಬದಲಾಗಿ ಶೌದ್ರ ಪುತ್ರ ಅಂತ ಒಂದು ವರ್ಣನೆ ಕಾಣಿಸ್ತದೆ. ಆ ಶೌದ್ರ ಪುತ್ರನ ಬಗ್ಗೆ ಹೀಗೆ ಮನುಸ್ಮೃತಿಯಲ್ಲಿ ವಿವರ ಇದೆ. ದಾಸ್ಯಾಂ ವಾ ದಾಸದಾಸ್ಯಾಂ ವಾ ಯಹ ಶೂದ್ರಸ್ಯ ಸುತೋ ಭವೇತ್ ಸೋನುಜ್ಞಾತಃ ಹರೇದಂಶಂ ಇತಿ ಧರ್ಮೋ ವ್ಯವಸ್ಥಿತಃ. ಇದು ಮನುಸ್ಮೃತಿಯ ಭಾಗ ನಾವು ನೋಡ್ತಿರೋದು. ನಮ್ಮ ಮನೆಯಲ್ಲಿರುವಂತಹ ಒಬ್ಬಳು ದಾಸಿ ಅಥವಾ ದಾಸರ ದಾಸಿ, ಅವರಲ್ಲಿ ಶೂದ್ರನಿಗೊಬ್ಬ ಮಗ ಹುಟ್ಟಿದ್ರೆ ಅವನು ಶೌದ್ರ ಪುತ್ರ ಅಂತ ಕರೆಸ್ಕೋತಾನೆ. ಅವನಿಗೂ ಕೂಡ ಈ ಆಸ್ತಿಯಲ್ಲಿ ಹಕ್ಕಿದೆ ಅಂತ ನಮಗೆ ವರ್ಣನೆ ಕಾಣಿಸ್ತದೆ. ಇವೆಲ್ಲದರ ವರ್ಣನೆಯನ್ನ, ಔರಸ ಪುತ್ರ ಇತ್ಯಾದಿಗಳ ವರ್ಣನವನ್ನ ನಾವೀಗಾಗಲೇ ಮಹಾಭಾರತದಲ್ಲಿ ನೋಡಿದ್ದೇವಲ್ಲ. ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗಳಿಗೆ ಅನುಸಾರವಾಗಿ ಕೂಡ ಹೀಗೆ ನಾವು ಅದನ್ನು ಗಮನಿಸಬಹುದು. ಸಂಸ್ಕೃತಾಯಾಮ್ ವಿವಾಹ ಸಂಸ್ಕಾರ ಆಗಿದೆ, ಸ್ವಕ್ಷೇತ್ರ, ಅಲ್ಲಿ ಮಗ ಹುಟ್ಟಿದ್ರೆ ಅವನಿಗೆ ಔರಸ ಪುತ್ರ ಅಂತ ಕರೀತಾರೆ. ಪುತ್ರಂ ಪ್ರಾಥಮಿಕ ಕಲ್ಪಿಕಂ, ಅವನು ಅತ್ಯಂತ ಶ್ರೇಷ್ಠ ಪುತ್ರನಾದವನು ಉಳಿದೆಲ್ಲ ಪುತ್ರರಿಗಿಂತ. ಯಹ ತಲ್ಪಜಃ ಪ್ರಮೀತಸ್ಯ ಕ್ಲೀಬಸ್ಯ ವ್ಯಾಧಿತಸ್ಯ ವಾ ಸ್ವಧರ್ಮೇಣ ನಯುಕ್ತಾಯಾಮ್ ಸಹ ಪುತ್ರಃ ಕ್ಷೇತ್ರಜಃ ಸ್ಮೃತಃ. 9ನೇ ಅಧ್ಯಾಯದ 166, 67 ಈ ಶ್ಲೋಕಗಳಿವೆಲ್ಲ. ಪ್ರಮೀತ ಸತ್ತೋಗಿದ್ದಾನೆ ಮನುಷ್ಯ, ಅಥವಾ ಸತ್ತಿಲ್ಲದೆ ಇದ್ರೂ ನಪುಂಸಕನಾಗಿದ್ದಾನೆ ಅಥವಾ ರೋಗಗ್ರಸ್ತನಾಗಿದ್ದಾನೆ, ಅವನ ಕ್ಷೇತ್ರದಲ್ಲಿ ಇನ್ನೊಬ್ಬನಿಂದ ಮಗ ಹುಟ್ಟಿದ್ರೆ ಅವನಿಗೆ ಕ್ಷೇತ್ರಜ ಪುತ್ರ ಅಂತ ಹೇಳ್ತಾರೆ. ಔರಸ ಪುತ್ರರ ಬಗ್ಗೆ ನಮಗೆಲ್ಲ ಗೊತ್ತಿದ್ದೇ ಇದೆ. ನಾವೆಲ್ಲ ಔರಸ ವಿಧಾನದಿಂದಲೇ ಹುಟ್ಟಿದವರು ನಮ್ಮಂಥವರೆಲ್ಲ. ಕ್ಷೇತ್ರಜ ಅಂತಂದ್ರೆ ಅದು ಕೂಡ ಈ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರು ಹುಟ್ಟಿದ ಭಾಗ ಏನಿದೆ ಅದು ಔರಸ ಪುತ್ರರು ಅಂತ, ಕ್ಷೇತ್ರಜ ಪುತ್ರರು ಅಂತ ಕರೆಸ್ಕೋತಾರೆ. ನಿಯೋಗದ ಮೂಲಕವಾಗಿ ವಿಚಿತ್ರವೀರ್ಯನ ಪತ್ನಿಯರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆ ಅವರಲ್ಲಿ ವ್ಯಾಸರಿಂದ ಹುಟ್ಟಿದಂಥವರು ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಆದ್ರಿಂದ ಅವರನ್ನ ಕ್ಷೇತ್ರದ ಪುತ್ರರು ಅಥವಾ ನಿಯೋಗದ ಮೂಲಕ ಹುಟ್ಟಿದಂತಹ ಮಕ್ಕಳು ಅಂತ ಅವರನ್ನ ಹೇಳ್ತಾರೆ. ಉದಾಹರಣೆಗಳನ್ನು ಹಾಗೆ ಹೇಳ್ತಾ ಹೋಗ್ತೇನೆ. ಮಾತಾ ಪಿತಾ ವಾ ದದ್ಯಾತಾಂ ಯಂ ಅದ್ಭಿಃ ಪುತ್ರಮಾಪದಿ ಕ್ಷೇತ್ರಜಂ ಸದೃಶಂ ಪ್ರೀತಿ ಸಂಯುಕ್ತಂ ಸಜ್ಞೇಯೋ ದತ್ರಿಮಃ ಸುತಃ. ದತ್ತ ಮಗನ ಬಗ್ಗೆ ಇಲ್ಲಿ ಮುಂದೆ ಹೇಳ್ತಾರೆ. ಇದು ಕೂಡ ಆಪದಿ ಅಂತ ಮಹಾಭಾರತದಲ್ಲಿ ಬಂದಿತ್ತು, ನಾವು ಅದನ್ನು ನೋಡಿದ್ದೇವೆ ಈಗಾಗಲೇ. ಆಪತ್ಕಾಲದಲ್ಲಿ ಕೊಡಲ್ಪಟ್ಟಂತ ಮಗ ಅವನು ಅಂತ. ದತ್ತು ಕೊಡುವವರಿಗೆ ಆಪತ್ತು ಇರ್ತದೆ ಅಂತ ಅದರ ಅರ್ಥ ಅಲ್ಲ. ದತ್ತು ಸ್ವೀಕಾರ ಮಾಡುವವರಿಗೆ ಏನೋ ತೊಂದರೆ ಇರ್ತದೆ, ಮಕ್ಕಳಾಗಿರೋದಿಲ್ಲ. ಅದಕ್ಕಾಗಿ ಆಪದಿ ಅಂದ್ರೆ ಅವರ ಕಾಲದಲ್ಲಿ ಆಪತ್ತು ಬಂದದ್ದು ಅಂತ ಅದರ ಅರ್ಥ. ಇವು ಮನುಸ್ಮೃತಿಯಲ್ಲಿಯೂ ಮತ್ತೆ ಮಹಾಭಾರತದಲ್ಲಿಯೂ ಸಮಾನವಾಗಿ ಈ ಶ್ಲೋಕಗಳು ಕಾಣ್ತಿರೋದನ್ನು ನಾವು ಗಮನಿಸಬೇಕು. ಔರಸ ಪುತ್ರರ ಬಗ್ಗೆನೂ ಕೂಡ ಹಾಗೇನೆ ಈ ಕ್ಷೇತ್ರಜ ಪುತ್ರ ನಿಯೋಗದಿಂದ ಹುಟ್ಟಿದ ಮಗನ ಬಗ್ಗೆ, ದತ್ತು ಮಗನ ಬಗ್ಗೆ ಎಲ್ಲ ಮನುಸ್ಮೃತಿಯಲ್ಲಿಯೂ ಮತ್ತೆ ಮಹಾಭಾರತದ ದಕ್ಷಿಣ ಪಾಠಗಳಲ್ಲಿಯೂ ಕೂಡ ಸಮಾನವಾದ ಶ್ಲೋಕಗಳೇ ಬಂದಿವೆ. ಆ ಬಂದಿರುವುದನ್ನು ಗಮನಿಸಬೇಕು. ಅದರ ಬಗ್ಗೆ
ನನ್ನ ಆಲೋಚನೆಯನ್ನು ನಾನು ಮುಂದೆ ಹೇಳ್ತೇನೆ. ದತ್ತು ಪುತ್ರನ ಬಗ್ಗೆ ನಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಯಾರಿಗೆ ಮಕ್ಕಳಿಲ್ವೋ ಅವರು ಬೇರೆಯವ್ರ ಕಡೆಯಿಂದ ದತ್ತು ತಗೊಳ್ತಾರೆ. ಅದಕ್ಕೂ ನಾವೇನು ಉದಾಹರಣೆ ಕೊಟ್ಟು ಹೇಳಬೇಕಾದ ಕಾರಣ ಏನಿಲ್ಲ. ಮಾತಾ ಪಿತ್ರಾವ ದದ್ಯಾತಾಂ ಎಂ ಅದ್ಭಿಹಿ, ನೀರಿನ ಮೂಲಕ ಕೊಡ್ತಾರೆ ಅಂತ. ಅದಕ್ಕೊಂದು ವೈದಿಕ ವಿಧಾನ ಇರ್ತದೆ. ಹೋಮ ಇತ್ಯಾದಿಗಳಾಗ್ತವೆ. ಧಾರೆ ಎರೆದು ಒಂದು ಹೆಣ್ಣನ್ನು ಗಂಡಿಗೆ ಹೇಗೆ ಕೊಡ್ತಾರೋ ಹಾಗೆ ದಾನ ಕೊಡ್ತಾರೆ. ಅದಕ್ಕೆ ದತ್ರಿಮ ಪುತ್ರ ಅಥವಾ ದತ್ತಪುತ್ರ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಬೇಕಾಗಿಲ್ಲ ಅಂತ ಹೇಳಿದೆ ನಾನು. ಅದ್ರ ಮುಂದೆ ನಾವು ನೋಡುವಂತಹ ಪುತ್ರ ಅಂದ್ರೆ ಕೃತ್ರಿಮ ಪುತ್ರ ಅಂತ. ಮಗ ಅಲ್ಲದೆ ಹೋದ್ರೂ ಕೂಡ ನಾವು ಅವನನ್ನ ಮಗನನ್ನಾಗಿ ಮಾಡಿಕೊಂಡಿರ್ತೇವೆ. ಅದು ಕೃತ್ರಿಮ ಪುತ್ರನಿಗೆ ಒಂದು ಉದಾಹರಣೆ. ಅದರ ಅರ್ಥ ಏನಿದೆ? ನಮಗೆ ಒಬ್ಬ ವ್ಯಕ್ತಿಯ, ಒಬ್ಬ ಹುಡುಗನ ಬಗ್ಗೆ ಗುಣ ದೋಷ ಇತ್ಯಾದಿಗಳ ಬಗ್ಗೆ ಗೊತ್ತಿದೆ. ಮತ್ತೆ ನಮ್ಮ ಮಗನಾಗಿ ಇರ್ಲಿಕ್ಕೆ ಬೇಕಾದಂತಹ ಗುಣಗಳಿಂದ ಅವನು ಕೂಡಿದ್ದಾನೆ. ಪುತ್ರಂ ಪುತ್ರ ಗುಣ ಯುಕ್ತಂ ಅಂತ ಅದನ್ನು ಹೇಳೋದು. ಗುಣದೋಷ ವಿಚಕ್ಷಣಂ. ಯಾವ ವ್ಯಕ್ತಿಯನ್ನ ನಾವು ನಮ್ಮ ಮಗನನ್ನಾಗಿ ಕೃತ್ರಿಮ ಪುತ್ರನನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ, ಅವನು ಗುಣದೋಷಗಳಲ್ಲಿ ನಿಪುಣ ಕೂಡ ಆಗಿದ್ದಾನೆ. ಸರಿ ತಪ್ಪು ಇತ್ಯಾದಿಗಳನ್ನು ಬಲ್ಲವನಾಗಿದ್ದಾನೆ. ಅದಕ್ಕಾಗಿ ಪ್ರೀತಿಯಿಂದ ಪುತ್ರ ಗುಣ ಯುಕ್ತ ಆದ್ದರಿಂದ ಅವನನ್ನು ನಾವು ಮಗನನ್ನಾಗಿ ಮಾಡ್ಕೋತೀವಿ. ಅವನು ಕೃತ್ರಿಮ ಪುತ್ರ ಅಂತ ಅನ್ಬೇಕು. ಅದರ ಬಗ್ಗೆ ನಾವು ಕಳೆದ ದಿವಸ ಉದಾಹರಣೆ ನೋಡಿದ್ದೇವೆ. ಕೃತ್ರಿಮ ಪುತ್ರ ಮತ್ತು ಅಪವಿದ್ಧ ಪುತ್ರ ಅಂತ ಎರಡೆರಡು ಬಂತು. ಅಪವಿದ್ಧ ಪುತ್ರ ಅಂದ್ರೆ ತಂದೆ ತಾಯಿಯಿಂದ ತಿರಸ್ಕೃತನಾದವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆ ತಿರಸ್ಕೃತನಾದವನು ಅಂತ ಅರ್ಥ ಅಪವಿದ್ಧ ಪುತ್ರ ಮತ್ತು ಕೃತ್ರಿಮ ಪುತ್ರ, ಇವೆಲ್ಲ ಎರಡು ಶಬ್ದಗಳೇನು ಬಂದಿವೆ. ಅಪವಿದ್ಧ, ಸ್ವಯಂ ದತ್ತ, ಕೃತ್ರಿಮ ಪುತ್ರಕ, ಇಷ್ಟು ಶಬ್ದಗಳೇನು ಬಂದಿವೆ. ಅವು ಕೆಲವಕ್ಕೂ ಪ್ರತ್ಯೇಕ ಉದಾಹರಣೆಗಳನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಕೃತ್ರಿಮ ಪುತ್ರ ನಮಗೆ ಮಗ ಅಲ್ಲದೆ ಹೋದ್ರೂ ಕೂಡ ನಾವು ಮಗನನ್ನಾಗಿ ಮಾಡ್ಕೊಂಡದ್ದು. ನಮಗೆ ಮಕ್ಕಳಿದ್ದಾರೆ ಬೇರೆಯವರು, ಅಥವಾ ಇಲ್ಲದೆ ಇರಬಹುದು, ಅದೇನೇ ಇರಲಿ. ಅಂತೂ ಬೇರೊಬ್ಬ ಹುಡುಗನನ್ನು ನಾವು ನಮ್ಮ ಮಗನನ್ನಾಗಿ ಮಾಡಿಕೊಂಡ್ವಲ್ಲ, ಯಾವುದೋ ಕರುಣೆಯಿಂದಲೋ ಮತ್ತೆ ಯಾವುದೋ ಅವಶ್ಯಕತೆಯ ಕಾರಣ, ಅವನಿಗೆ ಅವಶ್ಯಕತೆ ಇರಬಹುದು ಅಥವಾ ನಮಗೆ ಅವಶ್ಯಕತೆ ಇರಬಹುದು, ಅಂತ ಪ್ರಸಂಗದಲ್ಲಿ ನಾವು ಮಾಡ್ಕೊಂಡ್ವಲ್ಲ, ಅವನಿಗೆ ಕೃತ್ರಿಮ ಪುತ್ರ ಅಂತ ಕರೀತಾರೆ. ಆ ಕೃತ್ರಿಮ ಪುತ್ರನ ಉದಾಹರಣದಲ್ಲೇ ಈ ಅಪವಿದ್ಧ ಅಂತ ಅನ್ನೋದು ಕೂಡ ಸೇರಿ ಹೋಗ್ತದೆ. ತಂದೆ ತಾಯಿಂದರಿಂದ ತ್ಯಕ್ತನಾಗಿದ್ದಾನೆ, ಆದ್ರಿಂದ ಅವನನ್ನ ನಾವು ತಗೊಂಡಿದ್ದೇವೆ ಅಂತ. ಅಲ್ಲಿ ಕೆಲವು ಬಾರಿ ನಾವೇ ಆತನನ್ನು ಬಾ ನನ್ನ ಜೊತೆಗಿರೋ, ನನ್ನ ಮಗನಾಗಿರುವಂತ ಅವನನ್ನು ಕರ್ಕೊಂಡಿರಬಹುದು. ಇಲ್ಲೇ ಹೋದ್ರೆ ಕೆಲವು ಬಾರಿ ಅವನು ನಮ್ಮ ಜೊತೆಗೆ ಬಂದಿರಬಹುದು. ನಾನು ನಿಮ್ ಜೊತೆಗೆ ಇರ್ತೇನೆ, ನಿಮ್ಮ ಮಗನಾಗಿ ಇರ್ತೇನೆ, ನನ್ನನ್ನು ಕಾಪಾಡ್ರಿ ಅಂತ ಅವನೇ ಕೇಳ್ಕೊಂಡಿರಬಹುದು. ಹಾಗಿದ್ರೆ ಅವನು ಸ್ವಯಂ ದತ್ತ. ಅದನ್ನ ಸ್ವಯಂ ದತ್ತ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಹಾಭಾರತದಲ್ಲಿ ಬಂದಿದೆ. ಅದನ್ನು ನಾವು ಮುಂದೆ ನೋಡಿದ್ದೇವೆ. ಆದ್ರೆ ವಸ್ತುತಃ ಇವರೆಲ್ಲ ಕೃತ್ರಿಮ ಪುತ್ರರೇ. ಅಪವಿದ್ಧನೇ ಆಗಲಿ, ಸ್ವಯಂ ದತ್ತನೇ. ಅಪವಿದ್ಧ ಅಂದ್ರೆ ಪರಿತ್ಯಕ್ತ, ತಂದೆ ತಾಯಿಯಿಂದ ಪರಿತ್ಯಕ್ತನಾದವನು. ಅವನಾಗಲಿ ಸ್ವಯಂ ದತ್ತನಾಗಲಿ ಇವರೆಲ್ಲರೂ ಕೂಡ ಕೃತ್ರಿಮ ಪುತ್ರರೇ. ಒಂದೇ ವಿಭಾಗದಲ್ಲಿ ಅದನ್ನು ಸೇರಿಸುವುದೇ ಯೋಗ್ಯ ಅಂತ ನನ್ನ ಆಲೋಚನೆ. ಆದರೂ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಪ್ರತ್ಯೇಕವಾಗಿ ಅವನನ್ನು ಹೇಳೇ ಇದ್ದಾರೆ. ಶುನಶ್ಶೇಪ ತಂದೆ ತಾಯಂದ್ರಿಂದ ಪರಿತ್ಯಕ್ತನಾಗಿದ್ದ. ಆ ಪರಿತ್ಯಕ್ತನಾದಂತಹ ಶುನಶ್ಶೇಪನನ್ನ ವಿಶ್ವಾಮಿತ್ರರು ತಮ್ಮ ಮಗನನ್ನಾಗಿ ಮಾಡಿಕೊಂಡ್ರು. ಆಗ ವಿಶ್ವಾಮಿತ್ರದ ಉಳಿದ ಮಕ್ಕಳು ಅದನ್ನು ವಿರೋಧಿಸಿದ್ರು. ಅದು ಕೂಡ ವಿಶ್ವಾಮಿತ್ರರು ಅವನನ್ನ ತನ್ನ ಅಭಿಮಾನದ ಮಗನನ್ನಾಗಿ ಮಾಡಿಕೊಂಡ್ರು ಅಂತ ಇದೆಲ್ಲ ಬಂದಿದೆ. ದೇವರಾತ ಅಂತ ಅವನಿಗೆ ಹೆಸರಾಯಿತು. ಋಷಿಕ ಋಷಿಯ ಮಗ ಅವನು, ಮಧ್ಯಮ ಪುತ್ರ. ಋಷಿಕ ಮುನಿ ಅವನನ್ನ ಮಧ್ಯಮ ಪುತ್ರನ ಹರಿಶ್ಚಂದ್ರ ಮಹಾರಾಜನಿಗೆ ಯಜ್ಞ ಪಶುವಾಗಿ ಮಾರಿಬಿಟ್ಟಿದ್ದ. ಆ ಹರಿಶ್ಚಂದ್ರನಿಗೆ ತನ್ನ ಮಗನನ್ನ ಬಲಿ ಕೊಟ್ಟು ಒಂದು ಯಜ್ಞ ಮಾಡಬೇಕಾದ ಸ್ಥಿತಿ ಇತ್ತು. ಮಕ್ಕಳಿರ್ಲಿಲ್ಲ ಅವನಿಗೆ. ಮಕ್ಕಳು ಹುಟ್ಟಿದ್ರೆ ಮಗನನ್ನ ಬಲಿ ಕೊಟ್ಟು ಯಜ್ಞ ಮಾಡ್ತೀನಿ ಅಂತ ಅವನು ಹರಕೆ ಹೊತ್ತಿದ್ದ. ಅದರಂತೆ ವರುಣನನ್ನು ಉದ್ದೇಶಿಸಿ ಯಾಗ ಮಾಡಿ ಮಗನನ್ನು ಬಲಿ ಕೊಡಬೇಕಾಗಿತ್ತು. ಅದನ್ನ ಏನಾದರೂ ನೆಪಗಳನ್ನು ಹೇಳಿ ಮುಂದೂಡ್ತಾ ಬಂದ. ಕೊನೆಗೊಂದು ಬಾರಿ ತನಗೆ ರೋಗಗ್ರಸ್ತನಾಗುವ ಪ್ರಸಂಗ ಬಂದಾಗ ಆ ಋಷಿಕ ಮುನಿಯ ಮಧ್ಯಮ ಪುತ್ರನನ್ನು ಖರೀದಿ ಮಾಡಿ ಅವನನ್ನ ಬಲಿ ಕೊಡ್ಲಿಕ್ಕೆ ತಗೊಂಡು ಹೊರಟಿದ್ದ. ಆಗ ವಿಶ್ವಾಮಿತ್ರರ ಮಂತ್ರ ಬಲದಿಂದ ಶುನಶ್ಶೇಪ ಬದುಕಿ ಉಳಿದ. ದೇವತೆಗಳನ್ನ ಸ್ತುತಿಸಿ ಅವನು ಬದುಕಿ ಉಳಿದ.
ಆ ಹರಿಶ್ಚಂದ್ರ ಮಹಾರಾಜನಿಗೂ ಅದರಿಂದ ಅನುಕೂಲವಾಯಿತು. ವಿಶ್ವಾಮಿತ್ರನ ಸೇರಿ ಇದ್ದು ಬಿಟ್ಟ. ಅವನು ತನ್ನ ತಂದೆ ತಾಯಿಗಳ ಬಳಿಗೆ ಹೋಗಲೇ ಇಲ್ಲ ಅಂತ ಅವನ ಬಗ್ಗೆ ವರ್ಣನೆ ಇದೆ. ಅದರಿಂದ ಅವನನ್ನ ಕೃತ್ರಿಮ ಪುತ್ರ ಅಂತ ಹೇಳಬೇಕು. ಇದು ಮುಂದೆ ನಾವು ನೋಡುವಂತ ವಿಷಯ. ಮುಂದೆ ಗೃಹೇ ಗೂಢ ಸ ಉತ್ಪನ್ನ, ಗೂಢ ವ್ಯಕ್ತಿಯ ಬಗ್ಗೆ ಮುಂದೆ ಹೇಳ್ತಾರೆ. ಉತ್ಪದ್ಯತೆ ಎಷ್ಟು ಗೂಢಂ ನಚ ಜ್ಞಾಯೇತ ಕಸ್ಯಚಿತ್. ಇದು ನಾವು ಮಹಾಭಾರತದಲ್ಲಿ ನೋಡಿದಂಥ ಶ್ಲೋಕ. ಯಾರ ಮಗ ಅಂತ ಗೊತ್ತಿಲ್ಲ, ಹುಟ್ಟಿದ್ದಾನೆ, ಗೂಢನಾಗಿದ್ದಾನೆ, ಅಂಥವನಿಗೆ ಗೂಢಜ ಪುತ್ರ ಅಂತ ಹೆಸರು. ಇದು ಈ ಗೂಢಜ ಪುತ್ರನ ಬಗ್ಗೆ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿ ಹಾಗೆ ಮಹಾಭಾರತ, ಈ ಮೂರು ಕಡೆ, ಮಹಾಭಾರತದ ದಕ್ಷಿಣ ಭಾರತದ ಪಾಠ, ಅಲ್ಲಿ ಮೂರು ಕಡೆನೂ ಇದು ಬಂದಿದೆ. ಆ ಗೂಢಜನೇ ಸತ್ಯಕಾಮ ಅಂತ ನಾನು ಕಳೆದ ದಿವಸ ಹೇಳಿದೆ. ಯಾರಿಂದ ಹುಟ್ಟಿದವನು ಅವನು ಅಂತ ಅನ್ನೋದು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಒಂದು ವಿಷಯವನ್ನ ಸ್ಪಷ್ಟೀಕರಿಸಬೇಕು. ನಾನು ಕಳೆದ ದಿವಸ ಅದನ್ನು ಸ್ಪಷ್ಟೀಕರಿಸಲಿಕ್ಕೆ ಆಗಲಿಲ್ಲ, ಇವತ್ತು ಅದನ್ನು ಹೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಆ ತಾಯಿಗೆ, ಸತ್ಯಕಾಮನ ತಾಯಿಯಾದಂತಹ ಜಬಾಲ ಏನಿದ್ಲು, ಅವಳಿಗೆ ಇವನು ಯಾರ ಮಗ ಅಂತ ಗೊತ್ತಿದ್ದಿರ್ಬೇಕು. ತಾಯಿಗೆ ಅದು ಗೊತ್ತಿಲ್ಲದಿರೋ ಸಾಧ್ಯತೆ ಇಲ್ಲ, ಗೊತ್ತಿದ್ದೇ ಇರ್ತದೆ. ಆದ್ರೆ ಯಾವುದೋ ಕಾರಣದಿಂದ, ದುಃಖದಿಂದ ಆ ವ್ಯಕ್ತಿ ತನ್ನನ್ನು ಬಿಟ್ಟು ಹೋದ್ನಲ್ಲ ಅನ್ನೋ ಕಾರಣದಿಂದಲೋ ಮತ್ತೇನೋ ಒಂದು ಸಂಕಟದಿಂದಲೋ ಆ ವ್ಯಕ್ತಿಯ ಬಗ್ಗೆ ಇವಳು ಬೇರೆ ಯಾರಿಗೂ ಹೇಳಲಿಲ್ಲ, ತನ್ನ ಮಗನಿಗೂ ಕೂಡ ಹೇಳಲಿಲ್ಲ ಅಂತ ಅದನ್ನ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಮದುವೆ ಮಾಡ್ಕೊಂಡಿರ್ಲಿಕ್ಕಿಲ್ಲ ಅವನು, ಆದ್ರೆ ಯಾವುದೋ ಒಂದು ಕಾರಣದಿಂದ ಇವಳಲ್ಲಿ ಸಂತಾನವನ್ನು ಪಡ್ಕೊಂಡ. ಇವಳು ಬೇರೆ ಯಾರ್ಯಾರ್ದೋ ಮನೆಯಲ್ಲಿ ಪರಿಚಾರಿಕೆಯಾಗಿ ಕೆಲಸ ಮಾಡ್ತಿದ್ಲ, ಅದರಿಂದ ಅಂತ ಸ್ಥಿತಿ ಅವಳಿಗೂ ಇತ್ತು. ಮಗನನ್ನು ಪಡ್ಕೊಂಡು ಆ ವ್ಯಕ್ತಿಯ ಬಗ್ಗೆ ಇವಳಿಗೆ ಗೊತ್ತಿದ್ದಿರಬೇಕು. ಅವನ ಗೋತ್ರ ಗೊತ್ತಿಲ್ಲದೆ ಹೋದ್ರೂ ಕೂಡ ವ್ಯಕ್ತಿಯ ಬಗ್ಗೆ ಗೊತ್ತಿದ್ದಿರಬೇಕು. ತನ್ನ ಮಗನಿಗೆ ಅದನ್ನ ಅವಳು ತಿಳಿಸಲಿಲ್ಲ ಅಷ್ಟೇ. ಯಾವುದೋ ಸಂಕಟವೋ ಮತ್ತೆ ದುಃಖವೋ ಇತ್ಯಾದಿ ಕಾರಣದಿಂದ ತಿಳಿಸಲಿಲ್ಲ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಯಾಕೆ ತಿಳಿಸಲಿಲ್ಲ ಅನ್ನೋದಕ್ಕೆ ಇದು ಕಾರಣ. ಖಂಡಿತವಾಗಿ ಹೆಸರು ಗೊತ್ತಿದ್ದಿರಬೇಕು, ಗೋತ್ರಾದಿ ಉಳಿದ ವಿಷಯಗಳು ಅವಳಿಗೆ ಗೊತ್ತಿರ್ಲಿಕ್ಕಿಲ್ಲ. ಅಥವಾ ಗೋತ್ರವೂ ಗೊತ್ತಿದ್ರು, ಗೋತ್ರ ಗೊತ್ತು, ಹೆಸರು ಗೊತ್ತು, ಅವನು ಯಾವ ಭಾಗದವನು, ಯಾವ ಊರಿನವನು ಅಂತೂ ಗೊತ್ತಿದ್ದಿರಬಹುದು. ಅದೇ ಸಂಕಟ, ಅದೇ ಅವಮಾನದ ಕಾರಣದಿಂದ ಅವಳು ಏನು ಹೇಳಲಿಲ್ಲ ಅಂತ ಹಾಗೂ ತಿಳ್ಕೊಳ್ಬಹುದು ಅಂತ ಹೀಗೆ ನನ್ನ ಆಲೋಚನೆ. ಅದು ಮದುವೆ ಅಂತೂ ಆಗಿರ್ಲಿಕ್ಕಿಲ್ಲ ಅಂತಾನೆ ನನ್ನ ವಿಚಾರ. ಯಾಕೆಂದ್ರೆ ತಾಯಿಯೊಬ್ಬಳು ತಾನು ಆ ವಿವಾಹಿತನಾದ ವ್ಯಕ್ತಿಯಿಂದಲೇ ಈ ಮಗನನ್ನು ಪಡ್ಕೊಂಡಿದ್ರೆ ಆ ಮಗನಿಗೆ ಅದನ್ನು ತಿಳಿಸ್ತಿದ್ಲು. ಮಗನಿಗೆ ಅನನುಕೂಲ ಮಾಡ್ಕೊಳ್ಳಿಕ್ಕೆ ಅವಳು ಒಪ್ತಿರ್ಲಿಲ್ಲ, ಖಂಡಿತ ತಿಳಿಸ್ತಿದ್ಲು. ತಿಳಿಸಿಲ್ಲ ಅಂದ್ರೆ ಅದರ ಅರ್ಥ ಹೀಗೆ: ಮದುವೆ ಆಗಿಲ್ಲ, ಅವಳಿಗೆ ಗೋತ್ರ, ಹೆಸರು ಇತ್ಯಾದಿಗಳು ಗೊತ್ತಿತ್ತು, ಆದ್ರೂ ಹೇಳಿಲ್ಲ. ಅಥವಾ ಗೋತ್ರ ಗೊತ್ತಿರ್ಲಿಕ್ಕಿಲ್ಲ, ಹೆಸರು ಮಾತ್ರ ಗೊತ್ತಿದ್ದಿರಬಹುದು, ವ್ಯಕ್ತಿಯ ಬಗ್ಗೆ ಗೊತ್ತಿದ್ದಿರಬಹುದು. ಇದನ್ನ ನಾವು ಊಹೆ ಮಾಡಬಹುದು ಹೀಗೆ. ಅಂತೂ ಗೂಢಜ ಪುತ್ರ ಅಂತ ಒಬ್ಬ ಶಾಸ್ತ್ರದಲ್ಲಿ ಕಂಡು ಬಂದಿದ್ದಾನೆ. ಮನುಸ್ಮೃತಿಯಲ್ಲಿದೆ, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ, ಮಹಾಭಾರತದ ಈ ದಕ್ಷಿಣ ಭಾರತದ ಪಾಠಗಳಲ್ಲಿದೆ. ಅಂತ ಒಬ್ಬ ಮಗ ಇದ್ದಾನೆ, ಮಗನಿಗೆ ಮಾನ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಸಮಾಜದಲ್ಲಿ ಅವರು ಅನೈತಿಕ ಸಂತಾನ ಅಂತ ಯಾರಿಂದ ತಿರಸ್ಕೃತರಾದವರಲ್ಲ, ಅಂತವ್ರಿಗೆಲ್ಲ ಮದುವೆ ಆಗಿತ್ತು ಅಂತ ನಾವು ಕತೆ ಕಟ್ಟಬೇಕಾಗಿಲ್ಲ ಅನ್ನೋದನ್ನು ಗಮನಿಸಬೇಕಷ್ಟೆ. ಮಾತಾಪಿತೃಭ್ಯಾಂ ಉತ್ಸೃಷ್ಟ ಮುಂದಿನ ಶ್ಲೋಕ. ತಯೋರ್ ಅನ್ಯತರೇಣವ, ಸಮಾನವಾದ ಶ್ಲೋಕ ಮನುಸ್ಮೃತಿಯಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ. ಯಂ ಪುತ್ರಂ ಪ್ರತಿಗೃಹ್ಣೀಯಾತ್ ಅಪವಿದ್ಧ ಸವುಚ್ಯತೆ. ಅಪವಿದ್ಧ ಪುತ್ರ ಅಂತ ಕರೀತಾರೆ. ತಂದೆ ತಾಯಿಂದ್ರಿಂದ ಇವನು ತಿರಸ್ಕೃತನಾಗಿ ಬಿಟ್ಟಿದ್ದಾನೆ, ಅಥವಾ ಅವರಿಬ್ಬರ ಪೈಕಿ ಯಾರೋ ಒಬ್ಬರಿಂದ ತಿರಸ್ಕೃತನಾಗಿದ್ದಾನೆ. ಈ ಅಪವಿದ್ಧ ಪುತ್ರನನ್ನೇ ಕೇವಲ ಅಪವಿದ್ಧನಾಗಿ ತಿರಸ್ಕೃತನಾಗಿ ಅಲ್ಲಿ ಓಡಾಡಿಕೊಂಡಿದ್ರೆ ಅಪವಿದ್ಧ ಅಂತ ಕರೆಸ್ಕೊತಾನೆ. ಅವನನ್ನು ಬೇರೆ ಯಾರಾದ್ರೂ ಒಬ್ರು ಸ್ವೀಕಾರ ಮಾಡಿದ್ರೆ ಅವರಿಗೆ ಅವನು ಕೃತ್ರಿಮ ಪುತ್ರ ಆಗ್ತಾನೆ. ಹೀಗಾದ್ರ ತಾತ್ಪರ್ಯ. ಈ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಒಂದು ಆ ಕಾಲದಲ್ಲಿ ಇದನ್ನ ಈ ತರ ಯಾಕೆ ಮಾಡ್ತಿದ್ರು ಅಂತ ಅನ್ನೋದನ್ನ ಹೇಳಬೇಕು ಅಂತ ಅನ್ಕೊಂಡೆ. ನಮಗೆ ಈಗ ಗೊತ್ತಿದೆ, ಕಲಿಯುಗದ ಈಗಿನ ಕಾಲದ ಪರಿಸ್ಥಿತಿಗಳು ಗೊತ್ತಿದೆ, ನಮ್ಮ ಸ್ವದೇಶದ ಪರಿಸ್ಥಿತಿ ಮತ್ತೆ ವಿದೇಶದ ಪರಿಸ್ಥಿತಿಗಳು ಗೊತ್ತಿದೆ.
ಮಕ್ಕಳು ಯಾವ ತಂದೆ ತಾಯಿಂದರಿಂದ ಹುಟ್ಟಿರ್ತಾರೆ ಆ ತಂದೆ ಮತ್ತು ತಾಯಿ ಇಬ್ಬರ ಆರೈಕೆಯೂ ಕೂಡ ಮಕ್ಕಳಿಗೆ ಬೇಕಾಗ್ತದೆ. ಅದಿಲ್ಲದೆ ಹೋದ್ರೆ ಅವರು ಅನೇಕ ಬಾರಿ ತಂದೆ ತಾಯಂದಿರ ಪ್ರೀತಿಯನ್ನು ಉಣ್ಣದ ಮಕ್ಕಳು ಸಮಾಜ ಘಾತುಕ ಶಕ್ತಿಗಳಾಗಿ ಬೆಳೆದು ಬಿಡುವಂತ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ಅಲ್ಲಿ ನೀವು ಕೂಡ ಓದಿರ್ತೀರಿ. ಆದ್ರಿಂದ ಸರಿಯಾದ ಮಾರ್ಗದಲ್ಲಿ ಅವರು ಬೆಳೆದ್ರೆ, ತಂದೆ ತಾಯಂದಿರ ಪ್ರೀತಿ ಇಬ್ಬರು ಪ್ರೀತಿಯೂ ಸಿಕ್ಕರೆ ಅವರು ಸುರಕ್ಷಿತರಾಗಿರ್ತಾರೆ. ಮಕ್ಕಳು ಭಾವನಾತ್ಮಕ ಭದ್ರತೆ ಅವರಿಗಿರ್ತದೆ. ಆದ್ರಿಂದ ಮದುವೆ ಮಾಡ್ಕೊಂಡಿರುವಂತಹ ಗಂಡ ಹೆಂಡತಿಗಳು ಕೂಡ ತಮ್ಮ ಸಾಕಷ್ಟು ಸಮಯವನ್ನ, ಒಂದು ಉತ್ತಮವಾದ ಸಮಯವನ್ನ, ಕ್ವಾಂಟಿಟಿ ಟೈಮ್ ಅಲ್ಲದೆ ಹೋದ್ರೂ ಕೂಡ ಅದನ್ನ ಮಕ್ಕಳಿಗೆ ಕೊಡಬೇಕು, ಅವ್ರನ್ನ ಸರಿಯಾಗಿ ಬೆಳೆಸಬೇಕು. ಇಲ್ಲದೆ ಹೋದ್ರೆ ಮಕ್ಕಳು ಏನೇನೋ ಆಗಿಬಿಟ್ಟಾರು. ಇನ್ನು ಕೆಲವು ಕಡೆ ಅಲ್ಲಿ ನಾವು ನಮ್ಮ ದೇಶದಲ್ಲಿ ಈಗ ಇತ್ತೀಚೆಗೆ ಪರದೇಶಗಳಲ್ಲಿ ಸಹಜವಾಗಿ ನೋಡುವಂತ ಒಂದು ದೃಷ್ಟಿಕೋನ, ವಿವಾಹ ಪೂರ್ವದಲ್ಲಿ ಯಾರ್ಯಾರೋ ಮಕ್ಕಳನ್ನು ಹೆತ್ತಿರ್ತಾರೆ, ತಂದೆಯ ಪ್ರೀತಿ ಸರಿಯಾಗಿ ಸಿಕ್ಕಿರೋದಿಲ್ಲ, ಅವನು ತಾಯಿ ಜೊತೆಗೆ ಮಾತ್ರ ಬೆಳಿತಾನೆ. ತಂದೆಯ ಪ್ರೀತಿ ಇತ್ಯಾದಿಗಳು ದೊರೆಯದ ಕಾರಣಕ್ಕಾಗಿ ಅವನನ್ನ ಅಂತ ವ್ಯಕ್ತಿ ಸಮಾಜಘಾತುಕ ಶಕ್ತಿಯಾಗಿ ಅಥವಾ ಸಮಾಜಕ್ಕೆ ಏನು ತೊಂದರೆ ಕೊಡದೆ ಹೋದ್ರೂ ಕೂಡ ತಾನೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆದೇ ಇರುವ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಸಮಾಜಕ್ಕೆ ತೊಂದರೆ ಕೊಡುವಂತ ವ್ಯಕ್ತಿಯಾಗಿ ಆದ್ರೂ ಬೆಳೆಯುವ ಸಾಧ್ಯತೆ ಇದೆ. ಅದಕ್ಕಾಗಿ ಅಂತ ತಾಯಂದಿರು ತುಂಬಾ ಕಷ್ಟಪಡಬೇಕಾಗ್ತದೆ. ಕೆಲವು ಕಡೆ ತಾಯಿ ಆದವಳು ಅವನನ್ನು ಪರಿತ್ಯಾಗ ಮಾಡಿ ತಂದೆ ಜೊತೆ ಮಾತ್ರ ಅವನು ಬೆಳೆಯುವ ಪ್ರಸಂಗ ಬರಬಹುದು. ಆವಾಗಲೂ ಇಂಥ ಸಮಸ್ಯೆಗಳನ್ನು ಅವನು ಎದುರಿಸುವಂತ ಪ್ರಸಂಗ ಬರಬಹುದು. ತಂದೆ ತಾಯಂದಿರು ಇಬ್ಬರೂ ಪರಿತ್ಯಾಗ ಮಾಡಿದಂತಹ ಮಕ್ಕಳು ಬೇರೆ ಯಾರ್ದೋ ಜೊತೆ ಬೆಳೆಯುವಂತ ಪ್ರಸಂಗ ಬರಬಹುದು. ಈ ಎಲ್ಲಾ ಕಾರಣಕ್ಕಾಗಿ ಇವತ್ತು ಅಂತ ಅನೇಕ ನಿರ್ಬಂಧಗಳನ್ನು ಹಾಕಿಬಿಟ್ಟಿದ್ದಾರೆ. ಯಾವ ಪ್ರಾಚೀನ ಕಾಲದಲ್ಲಿ ಯಾವುದನ್ನ ಅನೈತಿಕ ಅಂತ ಅವರು ಪರಿಗಣಿಸ್ತಿರ್ಲಿಲ್ವೋ ಅದಕ್ಕೆ ಮಾನ್ಯತೆ ಕೊಡ್ತಿದ್ರು. ಗುರುಕುಲಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ದೊಡ್ಡ ದೊಡ್ಡವರು ಕೂಡ ಅದಕ್ಕೆಲ್ಲ ಮಾನ್ಯತೆ ಕೊಡ್ತಿದ್ರು. ಅದ್ ಈಗ ಅದಕ್ಕೆಲ್ಲ ಮಾನ್ಯತೆ ಕೊಡ್ತಿಲ್ಲ. ವಿವಾಹದ ಬಂಧನದ ನಿಯಮ ಅದನ್ನು ಬಿಗು ಮಾಡಿದ್ದಾರೆ. ಯಾಕೆಂದ್ರೆ ಪ್ರಾಚೀನ ಕಾಲದಲ್ಲಿ ಇಂಥ ಮಕ್ಕಳು ಒಂದ್ ವೇಳೆ ಹುಟ್ಟಿದ್ರು ಕೂಡ, ಸತ್ಯಕಾಮನಂತವ್ರು ಹುಟ್ಟಿದ್ರು, ಮತ್ತಾರೇ ಹೇಗೆ ಹುಟ್ಟಿದ್ರು ಕೂಡ, ಆ ಕಾಲದ ಧಾರ್ಮಿಕ ಸ್ವಭಾವದ ಕಾರಣದಿಂದಾಗಿ ಮತ್ತು ವ್ಯಕ್ತಿಗಳ ಧಾರ್ಮಿಕ ಸ್ವಭಾವದ ಕಾರಣದಿಂದಾಗಿ, ತಂದೆ ತಾಯಿಂದರು, ಹುಟ್ಟುವ ಮಕ್ಕಳು, ಸಮಾಜ, ಅವರೆಲ್ಲರ ಧಾರ್ಮಿಕ ಸ್ವಭಾವಗಳ ಕಾರಣದಿಂದಾಗಿ ಇಂಥ ವಿಚಿತ್ರವಾದ ಮಕ್ಕಳು ಹುಟ್ಟಿದ್ರು ಕೂಡ, ವಿಚಿತ್ರವಾದ ಮೂಲಗಳಿಂದ ಮಕ್ಕಳು ಹುಟ್ಟಿದ್ರು ಕೂಡ, ವಿವಾಹದ ಬಂಧನವನ್ನು ಮೀರಿ ಕೂಡ ಮಕ್ಕಳು ಹುಟ್ಟಿದ್ರು ಕೂಡ ಅವರು ಸ್ವಯಂ ಅಪರಿಪೂರ್ಣರಾಗಿ ಆಗ್ತಿರ್ಲಿಲ್ಲ. ತಮ್ಮ ಕ್ಷೇತ್ರದಲ್ಲಿ ಅವರು ಶ್ರೇಷ್ಠರೇ ಆಗ್ತಿದ್ರು. ಮತ್ತೆ ಸಮಾಜ ಘಾತಕ ಶಕ್ತಿಗಳಂತೂ ಅವರು ಆಗೋ ಸಾಧ್ಯತೆ ಇರ್ತಿರ್ಲಿಲ್ಲ. ಆದ್ರಿಂದ ಸಮಾಜ ಅದನ್ನೆಲ್ಲ ಒಪ್ಕೊಂಡಿತ್ತು. ಎಲ್ಲಾ ಕಡೆ ಸರ್ವೇ ಸಾಮಾನ್ಯವಾಗಿ ಅದನ್ನು ಒಪ್ಕೊಂಡಿತ್ತು ಅಂತಲ್ಲ, ಕೆಲವು ಪ್ರಸಂಗಗಳಲ್ಲಿ ಆದರೂ ಇಂಥ ಮಕ್ಕಳು ಹುಟ್ಟಿದ್ರೆ ಸಮಾಜ ಅದನ್ನು ಅನೈತಿಕ ಅಂತ ಪರಿಗಣನೆ ಮಾಡ್ತಿರ್ಲಿಲ್ಲ. ಈಗ ಅದನ್ನು ಅನೈತಿಕ ಅಂತ ಪರಿಗಣನೆ ಮಾಡುವ ಪ್ರಸಂಗ ಬಂದಿದೆ. ಯಾಕೆಂದ್ರೆ ಅಂತ ಮಕ್ಕಳು ಹುಟ್ಟಿಬಿಟ್ರೆ ಅವರು ತಮಗೂ ತಾವು ಹೊರೆ ಆದರು, ಸಮಾಜಕ್ಕೂ ಹೊರೆ ಆದರು. ಆದ್ರಿಂದ ಸಮಾಜ ಅದನ್ನು ಈಗ ಒಪ್ಪಿಲ್ಲ. ಅದಕ್ಕಾಗಿ ಒಂದು ಯುಗಕ್ಕೂ ಇನ್ನೊಂದು ಯುಗಕ್ಕೂ ಒಂದು ಧರ್ಮ ಬೇರೆ ಬೇರೆ ಇರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಇದೊಂದು ನನ್ನ ವಿಶ್ಲೇಷಣೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೇಕು. ಈ ಕಾರಣದಿಂದಲೇ ನಾವು ಈ ಅಪವಿದ್ಧ ಪುತ್ರನ ಬಗ್ಗೆ, ಪರಿತ್ಯಕ್ತನಾದ ಪುತ್ರನ ಬಗ್ಗೆ ಪ್ರತ್ಯೇಕ ಉದಾಹರಣೆ ಏನು ಕೊಡಬೇಕಾಗಿಲ್ಲ. ಪರಿತ್ಯಕ್ತ ಪುತ್ರ, ಕೃತ್ರಿಮ ಪುತ್ರ, ಸ್ವಯಂ ದತ್ತ ಪುತ್ರ, ತನ್ನನ್ನು ತಾನೇ ಕೊಟ್ಕೊಳ್ಳುವ ಪುತ್ರ, ಇವರೆಲ್ಲ ಹೆಚ್ಚು ಕಡಿಮೆ ಒಂದೇ ವಿಭಾಗದಲ್ಲಿ ಸೇರ್ತಾರೆ. ಶೃಣಶೇಪನ ಒಂದು ಉದಾಹರಣೆಯನ್ನು ಮಾತ್ರ ಅಲ್ಲಿ ಕೊಟ್ಟಿದ್ದೇನೆ. ಅದ್ರ ಮುಂದೆ ಬರುವಂಥದ್ದು ಕಾನೀನ ಪುತ್ರನ ಬಗ್ಗೆ. ಮಹಾಭಾರತದಲ್ಲಿಯೂ ಬಂದಿದೆ, ಮನುಸ್ಮೃತಿಯಲ್ಲೂ ಕೂಡ ಅದು ಬಂದಿದೆ. ಪಿತೃವೇಶ್ಮನಿ ಕನ್ಯಾತು ಎಂ ಪುತ್ರಂ ಜನಯೇದ್ರಹ ಅಂತ ಎರಡೂ ಕಡೆ ಅದು ಬಂದಿದೆ. ತಂದೆಯ ಮನೆಯಲ್ಲಿದ್ದಾಗಲೇ ಅವಳು ಒಬ್ಬ ಮಗನನ್ನು ಪಡ್ಕೊಂಡು ಬಿಟ್ಟಿದ್ದಾಳೆ, ಮದುವೆಗಿಂತ ಮುಂಚೆನೆ. ಕನ್ಯಾ ಅಂದ್ರೆ ಅಲ್ಲಿ ವಿವಾಹ ಆಗದೆ ಇದ್ದವಳು ಅಂತ ಅದರ ಅರ್ಥ. ಅವನಿಗೆ ಕಾನೀನ ಅಂತ ಕರೀತಾರೆ. ಇದ್ರ ಬಗ್ಗೆ ಉದಾಹರಣೆಗಳನ್ನ ವ್ಯಾಸ ಮತ್ತೆ ಕರ್ಣ ಇತ್ಯಾದಿಗಳ ಬಗ್ಗೆ ಕಳೆದ ದಿವಸ ಹೇಳಿದೆ. ಆದ್ರೆ
ವ್ಯಾಸನ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದೇ ಇತ್ತು. ಪರಾಶರನ ಪುತ್ರ ಅಂತ ಅವನು ಗೊತ್ತಿತ್ತಾದ್ರಿಂದ ಅವನು ಗೂಢಜ ಆಗಲಿಲ್ಲ, ಕೇವಲ ಕಾನೀನ ಆದ ಅವನು ಅಷ್ಟೇ. ಸತ್ಯಕಾಮನ ತಂದೆಯ ಬಗ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ, ಅದರಿಂದ ಅವನು ಗೂಢಜ ಆಗಿ ಉಳಿದ. ಇವನ ತಂದೆಯ ಬಗ್ಗೆ ಗೊತ್ತಿದ್ದರಿಂದ ಇವನು ಕಾನೀನ ಆದ. ಮತ್ತೆ ಕರ್ಣನ ಬಗ್ಗೆಯೂ ಕೂಡ, ಕರ್ಣನು ಕಾನೀನನೇ ಆದ್ರೂ ಅವನನ್ನ ಒಬ್ಬ ವ್ಯಕ್ತಿ ಅಧಿರಥ ಮತ್ತು ಅವನ ಪತ್ನಿ ಅಧಿರಥ ಮತ್ತು ರಾಧೆ ಇವರಿಬ್ರು ಕೂಡ ಸಾಕಿ ಸಲಹಿದ್ರು. ಅದರಿಂದ ಅವನು ಕೂಡ ಗೂಢಜ ಅಂತ ಕರೆಸ್ಕೊಳ್ಳಿಲ್ಲ. ಕರ್ಣ ಸೂರ್ಯನಿಂದ ಹುಟ್ಟಿದ್ದು ಎಷ್ಟು ಜನರಿಗೆ ಗೊತ್ತಿತ್ತೋ ಗೊತ್ತಿಲ್ಲದೆ ಇರಬಹುದು, ಆದ್ರೂ ಅವನು ಗೂಢಜ ಅಲ್ಲ. ಯಾಕಂದ್ರೆ ತಂದೆ ತಾಯಿ ಅಂದ್ರೆ ಆಸರೆ ಸಿಕ್ತ ಅವನಿಗೆ. ಆದ್ರೆ ಸತ್ಯಕಾಮನಿಗೆ ಮಾತ್ರ ಯಾವುದೇ ಅಂತ ಒಬ್ಬ ತಂದೆ ಆಸರೆ ಸಿಗಲಿಲ್ಲ, ಅದರಿಂದ ಅವನು ಗೂಢಜನಾಗೆ ಉಳಿದ. ಇದು ಆ ಕಾನೀನ ಮತ್ತು ಗೂಢಜ ಅನ್ನೋದಕ್ಕೆ ಇರುವಂತಹ ಒಂದು ವ್ಯತ್ಯಾಸ ನಾವು ಗಮನಿಸಬಹುದಾದದ್ದು. ಯಾ ಗರ್ಭಿಣಿ ಸಂಸ್ಕ್ರಿಯತೆ ಜ್ಞಾತಾಜ್ಞಾತಾಪಿ ವಾ ಸತಿ ಓಢುಸ್ಸ ಗರ್ಭೋ ಭವತಿ ಸಹೋಢ ಇತಿ ಚೋಚ್ಯತೆ. ಇದು ಮಹಾಭಾರತದಲ್ಲೂ ಇದೆ, ಮನುಸ್ಮೃತಿಯಲ್ಲೂ ಇದೆ. ವಿವಾಹಕ್ಕಿಂತ ಮುಂಚೆ ಗರ್ಭಿಣಿಯಾಗಿದ್ದಾಳೆ, ಅವಳು ಗರ್ಭಿಣಿಯಾಗಿದ್ದು ಅವಳನ್ನು ಮದುವೆ ಮಾಡಿಕೊಳ್ಳುವ ವ್ಯಕ್ತಿಗೆ ಗೊತ್ತಾಗಿದೆ ಅಥವಾ ಗೊತ್ತಾಗದೇ ಇರಬಹುದು. ಸಂಸ್ಕೃತಿ ಅಂದ್ರೆ ವಿವಾಹ ಸಂಸ್ಕಾರಕ್ಕೆ ಅವಳು ಒಳಪಡ್ತಾಳೆ. ಆಗ ಅವಳನ್ನು ಯಾರು ಮದುವೆ ಮಾಡ್ಕೋತಾನೋ ಅವನಿಗೆ ಆ ಗರ್ಭದಲ್ಲಿ ಮುಂದೆ ಹುಟ್ಟುವಂತಹ ವ್ಯಕ್ತಿಯು ಕೂಡ ಸೇರ್ತಾನೆ ಅಂತ ಅದರ ಅರ್ಥ. ಜ್ಞಾತಾಜ್ಞಾತಾಪಿ ವಾಸತಿ ಅಂತ ಬಂತಲ್ಲ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಮದುವೆ ಮಾಡ್ಕೊಂಡ, ಇವತ್ತು ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊಂಡ ಒಬ್ಬಳನ್ನ, ಇನ್ನು ಕೆಲವು ದಿವಸಗಳಾದ ಮೇಲೆ ಅದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳಾದ್ಮೇಲೆ ಆ ಗಂಡ ಹೆಂಡತಿ ನೂತನ ವಧೂವರರ ನಡುವೆ ದೈಹಿಕ ಸಂಪರ್ಕ ಏರ್ಪಡಬೇಕು. ಅದೇ ಪ್ರಸಂಗದಲ್ಲಿ ಆಕೆ ಗರ್ಭಿಣಿ ಆದ್ರೆ ಆ ಗಂಡನಿಗೆ ಅದು ಗೊತ್ತಿರ್ತದೆ, ಯಾವ ಪ್ರಸಂಗದಲ್ಲಿ ನಾವು ಒಟ್ಟುಗೂಡಿದ್ದೆವು, ಯಾವ ಪ್ರಸಂಗದಲ್ಲಿ ಗರ್ಭಿಣಿ ಆಗಿದ್ಲು ಅಂತೇಳಿ. ಗರ್ಭಿಣಿ ಆಗಿದ್ದಾಳೋ ಬಿಟ್ಟಿದ್ದಾಳೋ ಅನ್ನೋದು ಎಲ್ಲವೂ ಗೊತ್ತಾಗ್ತದೆ ಗಂಡನಿಗೆ, ಗಂಡನ ಕುಟುಂಬದವರಿಗೆಲ್ಲರಿಗೂ ಕೂಡ. ಮುಂದೆ ಅದಕ್ಕೆ ಸರಿಯಾಗಿ 9 ತಿಂಗಳ ಬಳಿಕ ಅವಳು ಹುಟ್ಟಿದ್ರೆ ಅದೆಲ್ಲವೂ ಸಹಜ ಆಗ್ತದೆ. ಅದಕ್ಕಿಂತ ಮುಂಚೆನೆ ಆಕೆ ಒಂದು ವೇಳೆ ಗರ್ಭಿಣಿ ಆಗಿದ್ರೆ ಆ 9 ತಿಂಗಳಕ್ಕಿಂತ ಮುಂಚೆನೆ ಆ ವ್ಯಕ್ತಿಯನ್ನ, ಆ ಮಗುವನ್ನು ಅವ್ರು ಹೆರ್ತಾಳಲ್ಲ. ಆದ್ರಿಂದ ಅಜ್ಞಾತರಾಗಿ ಉಳಿಯೋದು ಹೇಗೆ ಅವಳು? ಜ್ಞಾತ ಅಜ್ಞಾತ ವಾಸತಿ, ಗರ್ಭಿಣಿ ಆಗಿದ್ದಾಳೆ, ನನ್ನನ್ನು ಮದುವೆ ಮಾಡಿಕೊಳ್ಳುವಂತಹ ಈ ಹುಡುಗಿ ಅಂತ ಅವನಿಗೆ ತಿಳಿದೇನೂ ಇರಬಹುದು ಅಂತ ಬಂತಲ್ಲ, ಅದು ಅಷ್ಟು ನಿರ್ದಿಷ್ಟವಾದ ಮಾತೇನಲ್ಲ. ತಿಳಿಬಹುದು, ತಿಳಿದೇ ಇರಬಹುದು, ಅಥವಾ ಅದರ ಅರ್ಥ ತಿಳಿದಿದ್ರೂ ಅವನು ಅದನ್ನ ನಿರ್ಲಕ್ಷಿಸಿದ್ದಾನೆ ಅಂತ ಅದರ ಅರ್ಥ. ಓಢುಸ್ಸ ಗರ್ಭೋ ಭವತಿ ಸಹೋಢ ಇತಿ ಚೋಚ್ಯತೆ. ಅವನಿಗೆ ಸಹೋಢ ಅಂತ ಕರೀತಾರೆ. ಓಢು ಮದುವೆ ಮಾಡಿಕೊಳ್ಳುವ ವ್ಯಕ್ತಿಗೆ ಆ ಗರ್ಭವು ಸೇರ್ತದೆ. ಸಹ ಅಂದ್ರೆ ಜೊತೆಗೆ, ಜೊತೆಗೇನೆ ಆ ಗರ್ಭದ ಜೊತೆಗೇನೆ ಆ ವ್ಯಕ್ತಿ ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬಿಟ್ಟಿದ್ದಾನೆ, ಅದು ಅದರ ತಾತ್ಪರ್ಯ. ಸಹೋಢ ಇತಿ ಚೋಚ್ಯತೆ. ಅದಕ್ಕೂ ನಮಗೆ ಉದಾಹರಣೆಗಳು ನಾನು ಹುಡುಕಿದಾಗ ನನಗೆಲ್ಲಿ ಕಾಣಿಸಿಲ್ಲ. ನಿಮ್ಗೆಲ್ಲಾದ್ರೂ ಅದಕ್ಕೆ ಉದಾಹರಣೆಗಳು ಸಿಕ್ಕರೆ ನೀವು ನನಗೆ ತಿಳಿಸ್ಬೇಕು. ಈ ಕಾನೀನಿನ ಬಗ್ಗೆ ನಾವು ಈಗಾಗಲೇ ನೋಡಿದ್ವಲ್ಲ, ಕಾನೀನ ಮತ್ತೆ ಅಧ್ಯೂಢ ಅಂತ ಹೇಳಿ, ಅವೆರಡನ್ನೂ ಒಂದು ಅಂತ ಪರಿಗಣನೆ ಮಾಡಿಯೂ ಮಾಡಬಹುದು. ಅದನ್ನು ಮುಂದೆ ಹೇಳ್ತೇನೆ. ಈ ಸದ್ಯ ಕಾನೀನ ಮತ್ತೆ ಅಧ್ಯೂಢ, ಕಾನೀನ ಮತ್ತು ಸಹೋಢ ಇದನ್ನೆರಡನ್ನು ಪ್ರತ್ಯೇಕವಾಗಿ ಪರಿಗಣಿಸೋಣ ನಾವು. ಈ ಸಹೋಢ ಅಂತ ಬಂತಲ್ಲ, ಮಹಾಭಾರತದಲ್ಲಿ ಬಂತು, ಮನುಸ್ಮೃತಿಯಲ್ಲಿ ಬಂತು, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲೂ ಇದೆ. ಇದನ್ನೇ ಅಧ್ಯೂಢ ಅನ್ನೋ ಇನ್ನೊಂದು ಶಬ್ದದಿಂದಲೂ ಕೂಡ ಮಹಾಭಾರತದಲ್ಲೇ ಕರೆದಿದ್ದಾರೆ. ಈಗ ದಕ್ಷಿಣ ಭಾರತದ ಪಾಠಗಳಲ್ಲಿ ಈ 14 ಶ್ಲೋಕಗಳನ್ನೇ ನಾವು ನೋಡ್ತೀವಲ್ಲ, ಮೊದಲು ಯಾವ ಶ್ಲೋಕಗಳು ಉತ್ತರ ಭಾರತದ ಪಾಠದಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಬಂದಲ್ಲ, ಅಲ್ಲಿ ಈ ಸಹೋಢನ ಬಗ್ಗೆ ಬಂತು. ಇವೆಲ್ಲದರ ಬಗ್ಗೆ ಹೇಳಿ ಆದ್ಮೇಲೆ ಮುಂದೆ ಮತ್ತೆ ಆತ್ಮ ಪುತ್ರಸ್ಯ ವಿಜ್ಞೇಯ ತಸ್ಯ ಅನಂತರಜಶ್ಚಯ ಅಂತ ಮುಂದೊಂದು ಶ್ಲೋಕ ಬರ್ತದಲ್ಲ, 15ನೇ ಶ್ಲೋಕ ದಕ್ಷಿಣ ಭಾರತದ ಪಾಠಗಳಲ್ಲಿ. ಉತ್ತರ ಭಾರತದ ಪಾಠದಲ್ಲಿ ಅದು 3ನೇ ಶ್ಲೋಕ. ಅಂದ್ರೆ 14 ಶ್ಲೋಕಗಳ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದ್ನಲ್ಲ. ತಸ್ಯ ಅನಂತರಜಶ್ಚಯ ಅಂತ ಈಗ ಎಲ್ಲ ಕಡೆ ಇರುವ ಪಾಠ ಪ್ರಾರಂಭ ಆದ ಮೇಲೆ ಅಲ್ಲಿ ಅಧ್ಯೂಢನ ಬಗ್ಗೆ ಒಂದ್ ಕಡೆ ಉದಾಹರಣೆ ಇದೆ. ಆ ಅಧ್ಯೂಢ ಅಂದ್ರೂ ಇದೇ ಅರ್ಥ, ಬೇರೆ ಏನಲ್ಲ ಅದು. ಹಾಗಾಗಿ ಅಧ್ಯೂಢ ಅಂದ್ರೂ ಸಹೋಢ ಅಂದ್ರೂ ಒಂದೇನೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನ ಕಳೆದ ದಿವಸ ಕೂಡ ಹೇಳಿದ್ದೆ, ಈಗೂ ಅದನ್ನ ಮತ್ತೊಂದು ಬಾರಿ ಹೇಳ್ತಿದ್ದೇನೆ.
ಅಧ್ಯೂಢಶ್ಚ ತಥಾಪರಃ ಅಂತ ಮುಂದೆ ಬಂದಿದೆ. ಆ ಅಧ್ಯೂಢ ಅನ್ನೋದನ್ನ ನಾವು ಕೋಶದಲ್ಲಿ ತೆಗೆದು ನೋಡಿದ್ರೆ ಅದು ಇದೇ ಅರ್ಥವೇ ಕಾಣ್ತದೆ, ಪ್ರತ್ಯೇಕ ಅರ್ಥ ಏನಿಲ್ಲ ಅಲ್ಲಿಲ್ಲ. ಯಾವಾಗ ಗರ್ಭಿಣಿಯಾಗಿದ್ದಾಳೆ ಅವಳನ್ನ ಮದುವೆ ಮಾಡಿಕೊಂಡಿದ್ದಾನೆ, ಮದುವೆ ಮಾಡಿಕೊಂಡ ವ್ಯಕ್ತಿಗೆ ಆ ಗರ್ಭವು ಸೇರ್ತದೆ ಅಂತ. ಕಳೆದ ದಿವಸ ನಾನು ಹೇಳುವಾಗ ಅಧ್ಯೂಢ ಮತ್ತು ಅಧಿವಿನ್ನ ಈ ಶಬ್ದಗಳಿಗೆ ಏನೋ ವ್ಯತ್ಯಾಸ ಹೇಳಲಿಕ್ಕೆ ಹೋದೆ, ಅದು ಪ್ರಮಾದದಿಂದ ನಾನು ತಪ್ಪು ಹೇಳಿದ್ದೆ. ಅಧಿವಿನ್ನ ಅಂದ್ರೆ ಮೊದಲನೇ ಹೆಂಡತಿ, ಅವಳಿದ್ದಾಗಲೇ ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡ್ರೆ ಅವಳಿಗೆ ಅಧ್ಯೂಢ ಅಂತ ಕರೀತಾರೆ ಅಂತ ಹೇಳಿದೆ. ವಸ್ತುತಃ ಅಧ್ಯೂಢ ಅಧಿವಿನ್ನ ಎರಡೂ ಶಬ್ದಗಳು ಕೂಡ ಮೊದಲನೇ ಪತ್ನಿಯನ್ನೇ ಹೇಳ್ತವೆ, ಎರಡನೇ ಪತ್ನಿಯನ್ನು ನಾವು ಹೇಳೋದಿಲ್ಲ ಅಂತಾನೆ ನಮಗೆ ಕೋಶದಲ್ಲಿ ಆಮೇಲೆ ಕಂಡು ಬಂತು. ಆದ್ರಿಂದ ಅಧ್ಯೂಢ ಅಧಿವಿನ್ನ ಎರಡನ್ನೂ ನಾವು ಪ್ರತ್ಯೇಕ ಶಬ್ದ ಅಂತ ತಿಳ್ಕೋಬೇಕಾಗಿಲ್ಲ. ಅಧಿವಿನ್ನ ಅಂದ್ರೆ ಮೊದಲನೇ ಪತ್ನಿ, ಅಧ್ಯೂಢ ಅಂದ್ರೆ ಎರಡನೇ ಪತ್ನಿ ಅಂತನ್ನೋ ಅರ್ಥ ನಾನು ಹೇಳಿದ ಪ್ರಮಾದದಿಂದ ಅಂತ ತಿಳ್ಕೊಂಡು ಅದನ್ನ ಪರಿತ್ಯಜಿಸಿ ಬಿಡಿ. ಅವೆರಡು ಅಧ್ಯೂಢ ಅಧಿವಿನ್ನ ಎರಡೂ ಶಬ್ದಗಳು ಆ ಮೊದಲನೇ ಹೆಂಡತಿಯನ್ನೇ, ಯಾವಳು ಇದ್ದಾಗಲೂ ಇನ್ನೊಬ್ಬಳನ್ನ ಗಂಡ ಮದುವೆ ಮಾಡ್ಕೋತಾನಲ್ಲ ಆ ಮೊದಲನೇ ಹೆಂಡತಿಯನ್ನೇ ಅವು ಹೇಳ್ತಾಳೆ. ಅವಳಲ್ಲಿ ಹುಟ್ಟುವ ಮಗನಿಗೆ ಅಧ್ಯೂಢ ಅಂತ ಕರೀತಾರೆ. ಅದು ಮುಂದೆ ಬಂದಿದೆ 4ನೇ ಶ್ಲೋಕದಲ್ಲಿ ಅಥವಾ 16ನೇ ಶ್ಲೋಕದಲ್ಲಿ ದಕ್ಷಿಣ ಭಾರತದ ಪಾಠದಲ್ಲಿ. ಈ ಅಧ್ಯೂಢ ಅಂದ್ರು ಸಹೋಢ ಅಂದ್ರು ಒಂದೇ. ಯಾಕೆ ಅವನನ್ನು ಪ್ರತ್ಯೇಕವಾಗಿ ಹೇಳಿದ್ರು? ಹಿಂದೆ ಸಹೋಢನ ಬಗ್ಗೆ ಹೇಳಿ ಮತ್ತೀಗ ಅಧ್ಯೂಢನ ಬಗ್ಗೆ ಯಾಕೆ ಹೇಳ್ತಾರೆ? ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ನನ್ನ ಅಭಿಪ್ರಾಯವನ್ನು ನಾನು ಮುಂದೆ ಹೇಳ್ತೇನೆ. ಮುಂದೆ ಪೌನರ್ಭವನ ಬಗ್ಗೆ ಮಹಾಭಾರತದಲ್ಲೂ ಹೇಳ್ತಾರೆ, ಮನುಸ್ಮೃತಿಯಲ್ಲೂ ಕೂಡ ಹೇಳ್ತಾರೆ. ಯಾ ಪತ್ಯಾವ ಪರಿತ್ಯಕ್ತ ವಿಧವಾ ಸ್ವೇಚ್ಛಯ ಅಥವಾ ಸ್ವೇಚ್ಛಯಾವ ಅಂತ ಹೀಗೆ ಒಂದು ಪಾಠ ಇದೆ. ವಿಧವಾವ ಸ್ವೇಚ್ಛಯ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಕಾಣಿಸ್ತದೆ ನಮಗೆ. ಅವಳು ವಿಧವೆಯಾಗಿದ್ದಾಳೆ, ಪತಿಯಿಂದ ಪರಿತ್ಯಕ್ತಳಾಗಿದ್ದಾಳೆ ಅಥವಾ ಗಂಡನನ್ನು ಕಳ್ಕೊಂಡಿದ್ದಾಳೆ ಅಷ್ಟೇ. ಗಂಡ ಸತ್ತೋಗಿರ್ಬೋದು ಅಥವಾ ಗಂಡ ಬದುಕಿದ್ದು ಇವಳನ್ನು ತಿರಸ್ಕರಿಸಿರಬಹುದು. ಸ್ವೇಚ್ಛೆಯ ಉತ್ಪಾದೆಯೇ ಪುನರ್ಭೂತ್ವ, ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಅಲ್ಲಿ ಮಕ್ಕಳನ್ನು ಪಡ್ಕೋತಾಳೆ. ಅವಳಿಗೆ ಅಲ್ಲಿ ಹುಟ್ಟುವಂತ ಮಕ್ಕಳಿಗೆ ಪೌನರ್ಭವ ಅಂತ ಕರೀತಾರೆ. ಅದಕ್ಕೂ ಕೂಡ ಯಾವ ಉದಾಹರಣೆ ಹೇಳಬೇಕು ನನಗೆ ಪೂರ್ಣವಾಗಿ ಸಮಾಧಾನ ಆಗಲಿಲ್ಲ. ಆದರೂ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಆ ಉದಾಹರಣೆಯು ಸ್ವಲ್ಪ ವಿವಾದಗ್ರಸ್ತ ಆಗಬಹುದು, ಆದರೂ ಹೇಳುವುದನ್ನು ಹೇಳಿರ್ತೇನೆ ತಮ್ಮ ಎದುರಿಗೆ. ಅದನ್ನು ಪರಿಶೀಲನೆ ಮಾಡಿ ತಾವು ನೋಡಬೇಕು. ಯಯಾತಿಯ ಮಗಳೊಬ್ಳು ಮಾಧವಿ ಅಂತ ಇದ್ದಲ್ಲ, ಅವಳು 4 ಜನರನ್ನ ಸ್ವೀಕರಿಸಿ ಅವರಲ್ಲಿ 4 ಜನ ಮಕ್ಕಳನ್ನು ಪಡ್ಕೊಂಡು ಅಂತ ಬರ್ತದೆ. ಆ 4 ಜನರು ಕೂಡ ಅದರಲ್ಲಿ ವಿಶ್ವಾಮಿತ್ರನು ಅಷ್ಟಕ ಅನ್ನುವ ಮಗನನ್ನ ಮಾಧವಿಯಲ್ಲಿ ಪಡ್ಕೋತಾನೆ. ಉಳಿದವರು 3 ಜನ ರಾಜರು, ಪ್ರತರ್ಧನ, ವಸುಮನ, ಶಿವಿ ಮೊದಲಾದ ಮಕ್ಕಳು ಅವಳಲ್ಲಿ ಹುಟ್ಟುತ್ತಾರೆ ಆ 3 ಜನ ರಾಜರಿಂದ. ಒಬ್ಬೊಬ್ಬ ರಾಜನ ಹತ್ರ ಅವಳು 1 ವರ್ಷ 2 ವರ್ಷ ಹೀಗೆಲ್ಲ ಇರ್ತಾಳೆ. ಅದು ಉದ್ಯೋಗ ಪರ್ವದಲ್ಲಿ ಕಥಾ ಬಂದಿದೆ. ಒಬ್ಬ ರಾಜನ ಬಳಿಕ ಒಬ್ಬ ರಾಜನ ಹತ್ರ 1 ವರ್ಷವೋ 2 ವರ್ಷವೋ ಇದ್ದು ಅಲ್ಲೊಬ್ಬ ಮಗನನ್ನು ಪಡ್ಕೊಂಡು ಅವನ ಬಳಿಕ ಮತ್ತೊಬ್ಬ ರಾಜನ ಹತ್ರ ಹೋಗ್ತಾಳೆ, ಅಲ್ಲಿಯೂ ಮತ್ತೊಬ್ಬನ ಮಗನ ಪಡ್ಕೋತಾಳೆ. ಅಂತಾದಾಗ ಆ ಮತ್ತೊಬ್ಬ ರಾಜನ ಜೊತೆಗೆ ಅವಳು ವಿವಾಹ ಆಗಿದ್ದಾದ್ರೆ, ಮೊದಲು ವಿವಾಹ ಆಗಿತ್ತು, ಅವನ ಜೊತೆ ಇರುವಂತ ಒಪ್ಪಂದ ಮುಗಿತು, ಮತ್ತೊಬ್ಬ ರಾಜನ ಹತ್ರ ಹೋದಳು, ಅಲ್ಲಿ ಮದುವೆ ಮಾಡ್ಕೊಂಡ್ಲು ಅಂತ ಬಂದಾಗ ಅವಳಿಗೆ ಪುನರ್ಭೂ ಅಂತಾರೆ. ಪುನರ್ಭೂತ್ವ ಅಂತ ಇಲ್ಲಿ ಬಂತಲ್ಲ, ಈಗ ಪುನರ್ಭೂ ಅಂತ ಅವರನ್ನ ಕರೀತಾಳೆ ಆ ಹೆಣ್ಮಗಳನ್ನ. ಅವರಲ್ಲಿ ಹುಟ್ಟಿದಂತಹ ಮಕ್ಕಳು, ಆ ರಾಜಪುತ್ರರೇನಿದ್ದಾರೆ ಅವರಿಗೆ ಪೌನರ್ಭವರು ಅಂತ ನಾವು ಹೇಳಬಹುದಾಗಿದೆ. ಆದರೆ ಆ ಮಾಧವಿಗೆ ಆ ಎಲ್ಲಾ ರಾಜರ ಜೊತೆ ಮದುವೆ ಆಗ್ತಿತ್ತೋ ಅಥವಾ ಕೇವಲ ಒಂದು ಸಂಬಂಧ ಮಾತ್ರ ಮುಂದುವರಿತಿತ್ತೋ ಅನ್ನುವುದು ಪೂರ್ಣವಾಗಿ ತೀರ್ಮಾನ ಆಗಲಿಲ್ಲ. ಆ ಮಹಾಭಾರತದ ಮಾತುಗಳನ್ನು ನೋಡಿದ್ರು ಕೂಡ, ಉದ್ಯೋಗ ಪರ್ವದ ಮಾತುಗಳನ್ನು ನೋಡಿದ್ರು ಕೂಡ ಮದುವೆ ಆಗಿತ್ತು ಅಂತನೂ ಕಾಣಿಸ್ತದೆ. ವಿಧಿಯಿಂದ ಪರಿಗ್ರಹಿಸಿದ ಅಂತ ಹೀಗೇನೋ ಅಲ್ಲಿ ಬರ್ತದೆ. ಆದರೆ ಪೂರ್ಣ ನಿರ್ಣಾಯಕ ಅಂಶಗಳು ಅಲ್ಲಿಲ್ಲ. ಚರ್ಚೆಗಳು ನಡೆದಿವೆ ಹಿಂದೆ ವಿದ್ವಾಂಸರ ನಡುವೆ. ಅದಕ್ಕಾಗಿ ಮದುವೆ ಆಗಿತ್ತು ಅವಳಿಗೆ, ಅವರೆಲ್ಲರ ಜೊತೆಗೆ ಒಬ್ಬರದಾದ್ಮೇಲೆ ಒಬ್ಬರನ್ನ ಮದುವೆ ಮಾಡ್ಕೋತಿದ್ದು ಅಂತಿದ್ರೆ ಪೌನರ್ಭವ, ಆಕೆಯನ್ನು ಪುನರ್ಭೂ ಅನ್ಬೇಕು, ಅಲ್ಲಿ ಹುಟ್ಟಿದ ಮಕ್ಕಳನ್ನು ಪೌನರ್ಭವ ಅನ್ಬೇಕು. ಇದು ನಾವು ಕೊಡಬಹುದಾದಂತಹ ಒಂದು ಉದಾಹರಣೆ.
ಸಹೋಢಕ್ಕೆ ನನಗೆ ಉದಾಹರಣೆ ಸಿಕ್ಕಿಲ್ಲ. ಅದನ್ನ ನೀವೇ ಎಲ್ಲಾದ್ರೂ ನಿಮಗೆ ಸಿಕ್ಕರೆ ತಿಳಿಸ್ಬೇಕು. ಮಾತಾಪಿತೃ ವಿಹೀನೋ ಯಃ ತ್ಯಕ್ತೋ ವಾ ಸ್ಯಾತ್ ಅಕಾರಣಾತ್ ಆತ್ಮಾನಂ ಅರ್ಪಯೇದ್ಯಸ್ಮೈ ಸ್ಪರ್ಶಯೇದ್ಯಸ್ಮೈ ಅಂತಲೂ ಕೆಲವು ಕಡೆ ಪಾಠ ಇದೆ. ಮಹಾಭಾರತದಲ್ಲಿ ಸ್ಪರ್ಶಯೇದ್ ಅಂತ ಕಾಣಿಸ್ತದೆ. ಮಾತಾಪಿತೃಗಳು ಅವನಿಗೆ ಇಲ್ಲವೇ ಇಲ್ಲ ಅಥವಾ ತ್ಯಕ್ತರಾಗಿದ್ದಾರೆ. ತ್ಯಕ್ತೋವಾಸ್ಯಾತ್ ಅಕಾರಣಾತ್, ಅಕಾರಣವಾಗಿ ತ್ಯಕ್ತನಾಗಿದ್ದಾನೆ ಅಂತ ಹೀಗೆ ಬಂದಾಗ ಅವನು ತನ್ನನ್ನ ಮತ್ತೊಬ್ಬರಿಗೆ ತಾನೇ ಅರ್ಪಣೆ ಮಾಡ್ಕೋತಾನೆ. ನನ್ನನ್ನು ನೋಡ್ಕೊಳ್ಳಿ, ನಿಮ್ಮ ಮಗನಂತೆ ನನ್ನ ಕಾಪಾಡ್ರಿ ಅಂತ ಅವನು ಕೇಳ್ಕೊಂಡ್ರೆ ಸ್ವಯಂ ದತ್ತ ಅನ್ಬೇಕು. ಅಪವಿದ್ಧ ಅಂತ ಈಗಾಗಲೇ ಬಂತು. ಅಪವಿದ್ಧ ಅಂತಂದ್ರೆ ಪರಿತ್ಯಕ್ತನಾದವನು ಅಂತ ಇಷ್ಟೇ ಅರ್ಥ. ಅವನು ಇನ್ನೊಬ್ಬರ ಹತ್ರ ಹೋಗಿ ನನ್ನನ್ನ ಮಗನನ್ನಾಗಿ ನೋಡಿಕೊಳ್ಳ್ರಿ ಅಂತ ಕೇಳ್ಕೊಂಡ್ರೆ ಅವನು ಸ್ವಯಂ ದತ್ತ ಆಗ್ತಾನೆ. ಅವನು ಕೇಳ್ಕೊಳ್ಳದೆ ಹೋದ್ರೂ ಅವನ ಸ್ಥಿತಿಯನ್ನು ನೋಡಿ ಮತ್ತೊಬ್ಬ ಆತನನ್ನ ಬಾ ನನ್ನ ಜೊತೆ ಮಗನಾಗಿರುವಂತ ಕರೆದ್ರೆ ಅವನು ಕೃತ್ರಿಮ ಆಗ್ತಾನೆ. ಇಷ್ಟೇ. ಅಪವಿದ್ಧ, ಸ್ವಯಂ ದತ್ತ, ಕೃತ್ರಿಮ, ಇದಕ್ಕೆಲ್ಲ ಬಹಳ ವ್ಯತ್ಯಾಸ ಏನಿಲ್ಲ. ಕೃತ್ರಿಮ ಅಂತ ಒಂದನ್ನೇ ನಾವು ಇಟ್ಕೊಂಡ್ಬಿಟ್ರೆ ಅದ್ರಲ್ಲಿ ಇವೆಲ್ಲ ಸೇರಿ ಹೋಗ್ತವೆ ಅಂತ ನನ್ನ ಆಲೋಚನೆ. ಶಾಸ್ತ್ರಕಾರ ಹೇಳಿದ್ದಾರೆ, ಅದನ್ನು ಕೇಳಿದ್ದೇವೆ ನಾವು. ಮುಂದೆ ಕ್ರೀತಪುತ್ರನ ಬಗ್ಗೆ ವರ್ಣನೆ ಇದೆ. ಅವನನ್ನ ಕ್ರೀತಕ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ, ಕ್ರೀತ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ ಅಷ್ಟೆ. ಮಗನ ರೂಪದಲ್ಲಿ ಖರೀದಿ ಮಾಡಿದ ಮಗ, ಆತನ ಮೂಲ ತಂದೆ ತಾಯಂದಿರಿಂದ ಅವ್ರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿದ ಮಗನಿಗೆ ಕ್ರೀತಪುತ್ರ ಅಂತ ಹೇಳಬೇಕು. ಈ ಹರಿಶ್ಚಂದ್ರ ಶುನಶೇಪನನ್ನ ದುಡ್ಡಿಗೆ ಖರೀದಿ ಮಾಡಿದ್ದ. ಮುಂದೆ ವಿಶ್ವಾಮಿತ್ರ ಅವನನ್ನು ಬಿಡಿಸಿ ಕರ್ಕೊಂಡು ಹೋದ, ಅದು ವಿಷಯ ಬೇರೆ. ಒಂದು ವೇಳೆ ವಿಶ್ವಾಮಿತ್ರ ಬಿಡಿಸ್ಕೊಂಡು ಕರ್ಕೊಂಡು ಹೋಗದೆ ಹೋದ್ರೆ ಅವನು ಹರಿಶ್ಚಂದ್ರನ ಜೊತೆಗಿದ್ದು ಆತನ ಕ್ರೀತಪುತ್ರನಾಗಿರ್ತಿದ್ದ ಆ ಬಲಿ ಕೊಡುವ ತನಕ. ಯಾಕಂದ್ರೆ ಮಗನನ್ನು ಬಲಿ ಕೊಡ್ತೀನಿ ಅಂತ ಯಜ್ಞ ಮಾಡಿದ್ದ, ಮಗನ ಬದಲಾಗಿ ಬೇರೆಯವ್ರನ್ನ ಕೊಡಬೇಕಾಯ್ತು. ಅದರಿಂದ ಅವನನ್ನೇ ಕ್ರೀತಪುತ್ರ ಅಂತ ಹೇಳ್ಬೇಕಷ್ಟೆ. ಇದ್ರ ಹೊರತಾಗಿ ಕ್ರೀತಪುತ್ರನಿಗೆ ಬೇರೆ ಉದಾಹರಣೆ ನನಗೆ ಎಲ್ಲಿಯೂ ಕಾಣಿಸೋದಿಲ್ಲ. ಅಥವಾ ಆಧುನಿಕ ಕಾಲದಲ್ಲಿ ಎಲ್ಲಿಯಾದರೂ ಅನೇಕ ಜನ ಮಕ್ಕಳಿದ್ದವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಮಗನನ್ನು ಪಡ್ಕೊಂಡ್ರೆ ಅದಕ್ಕೆ ಕ್ರೀತಪುತ್ರ ಅಂತ ಹೇಳ್ಬೋದೇನೋ. ಇದನ್ನು ಹೊರತುಪಡಿಸಿ ಬೇರೆ ಉದಾಹರಣೆ ನನಗೆ ಎಲ್ಲೂ ಕಾಣಿಸೋದಿಲ್ಲ. ದ್ವಾದಶೈತೆ ಪರೇ ಪ್ರಾಹು, ಇದು ಮಹಾಭಾರತದ ಮಾತು. 12 ಜನ ಮಕ್ಕಳ ಬಗ್ಗೆ ಹೀಗೆ ಉಲ್ಲೇಖ ಇದೆ. ಮನುಸ್ಮೃತಿಯಲ್ಲಿ ಪುತ್ರಿಕಾ ಪುತ್ರನ ಬಗ್ಗೆ ಒಂದು ಉದಾಹರಣೆ ಬರಲಿಲ್ಲ. ಅದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಮತ್ತು ಮಹಾಭಾರತದಲ್ಲಿ ಮಾತ್ರ ಬಂತು. ಮನುಸ್ಮೃತಿಯಲ್ಲಿ ಶೌದ್ರ ಪುತ್ರ ಅಂತ ಅವನ ಬಗ್ಗೆ ಒಂದು ಉದಾಹರಣೆ ಬಂದಿದೆ. ಬ್ರಾಹ್ಮಣನಾದವನು ಶೂದ್ರಾಯಾಮ್ ಕಾಮಾದ್ ಉತ್ಪಾದಯತ್ ಸುತಂ, ಶೂದ್ರ ಸ್ತ್ರೀಲಿ ಒಬ್ಬ ಮಗನನ್ನು ಹುಟ್ಟಿಸಿದ್ರೆ ಅವನಿಗೆ ಪಾರಶವೈತಿ ಸ್ಮೃತ ಅಂತ ಮನುಸ್ಮೃತಿಯಲ್ಲಿ ಬಂದಿದೆ. ಅವನೊಬ್ಬನು ಶೌದ್ರ ಪುತ್ರ ಅಂತ ಹೀಗೆ ನಾವು ಪರಿಗಣನೆ ಮಾಡಬಹುದು. ಅಂತೂ ಮನುಸ್ಮೃತಿ ಪ್ರಕಾರನೂ 12, ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿಯೂ 12, ಮಹಾಭಾರತದ ಈ ದಕ್ಷಿಣ ಭಾರತದ ಪಾಠಗಳಲ್ಲಿಯೂ ಕೂಡ 12 ಆಗ್ತದೆ. ಇದು ಮನುಸ್ಮೃತಿಯಲ್ಲಿ ನಾವು ಹೀಗೆ ನೋಡಿದ್ವಿ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕೂಡ ಹೀಗೆ ಇದೆ. ಸ್ವಲ್ಪ ಇರುವ ವ್ಯತ್ಯಾಸಗಳನ್ನ ಈ ಮುಂದಿನಂತೆ ಗಮನಿಸೋಣ. ಮನುಸ್ಮೃತಿಯ 9ನೇ ಅಧ್ಯಾಯದಲ್ಲಿ ಈ ಶ್ಲೋಕಗಳಿದ್ರೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ 2ನೇ ಅಧ್ಯಾಯದಲ್ಲಿ ಈ ಶ್ಲೋಕಗಳು ಕಾಣ್ತವೆ. ಔರಸೋ ಧರ್ಮಪತ್ನಿ ಜಹ, ಧರ್ಮಪತ್ನಿಯಲ್ಲಿ ಹುಟ್ಟಿದವನು ಔರಸ. ತತ್ಸಮಃ ಪುತ್ರಿಕಾಸುತಃ, ತನ್ನ ಮಗಳ ಮಗನಾದವನು ತನ್ನ ಮಗ ಆದಾಗ ಅವನು ಪುತ್ರಿಕಾಸುತ ಅಂತ ಕರೀತಾರೆ. ಈ ಪುತ್ರಿಕಾಸುತನಿಗೆ ಉದಾಹರಣೆ ಅರ್ಜುನನಿಗೆ ಚಿತ್ರಾಂಗದ ಅಂತ ಒಬ್ಳು ಪತ್ನಿ ಇದ್ದಲ್ಲ, ಅವಳಲ್ಲಿ ಬಬ್ರುವಾಹನ ಹುಟ್ಟಿದ್ನಲ್ಲ, ಆ ಚಿತ್ರಾಂಗದೆಯ ತಂದೆ ಆ ಬಬ್ರುವಾಹನನ್ನು ತನ್ನ ಮಗನನ್ನಾಗಿಯೇ ಇಟ್ಕೊಂಡಿದ್ದ. ಅದು ಈ ಪುತ್ರಿಕಾ ಪುತ್ರಕ್ಕೆ ಉದಾಹರಣೆ. ಇಂಥದ್ದು ಅನೇಕ ಕಡೆ ನೋಡಿರ್ತೀವಿ. ಒಂದು ಉದಾಹರಣೆ ಹೇಳಿದೆ. ಕ್ಷೇತ್ರಜಃ ಕ್ಷೇತ್ರ ಜಾತಸ್ತು, ನಿಯೋಗದಿಂದ ಹುಟ್ಟಿದವನು. ಸಗೋತ್ರೇಣ ಇತರೇಣವ, ನಮ್ಮ ಗೋತ್ರಕ್ಕೆ ಸಂಬಂಧಪಟ್ಟ, ಗಂಡನ ಗೋತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಥವಾ ಕೆಲವು ಬಾರಿ ಬೇರೆ ಗೋತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆದ್ರೂ ಮಕ್ಕಳನ್ನು ಹುಟ್ಟಿಸಬಹುದು. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಗಂಡನ ಗೋತ್ರಕ್ಕೆ ಸಂಬಂಧಪಟ್ಟ ಗಂಡನ ಅಣ್ಣ ತಮ್ಮಂದ್ರು ಅಥವಾ ಗಂಡನ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಮಕ್ಕಳು, ಇವ್ರ್ಯಾರು ಮಕ್ಕಳನ್ನು ಹುಟ್ಟಿಸಬಹುದು ಈ ಗಂಡನ ಪತ್ನಿಯಲ್ಲಿ. ಅಥವಾ ಇತರೇಣವ, ಬೇರೆ ಗೋತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಿಂದ ಆದ್ರೂ ಹುಟ್ಟಬಹುದು. ಕೆಲವು ಬಾರಿ ಕೆಲವು ಋಷಿಗಳನ್ನು ಕರೆಸಿ ಆ ಋಷಿಗಳ ಮೂಲಕ, ವಸಿಷ್ಠಾದಿ ಋಷಿಗಳು, ವಸಿಷ್ಠನಿಂದ ಮದಯಂತಿ ಎನ್ನುವ ವ್ಯಕ್ತಿಯಲ್ಲಿ ಒಬ್ಬಳು ರಾಜಪತ್ನಿಯಲ್ಲಿ ಮಕ್ಕಳು ಹುಟ್ಟಿದ್ದು ಉಲ್ಲೇಖ ಇದೆ.
ಸೌದಾಸ ಅಂತ ಅವಳ ಗಂಡ. ಹೀಗೆ ಅದೇ ಗೋತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಥವಾ ಬೇರೆ ಯಾರೋ ವ್ಯಕ್ತಿ ಆದರೂ ಆಗಬಹುದು, ಅವರಲ್ಲಿ ಆ ಮಕ್ಕಳು ಜನಿಸಬಹುದು. ಗೃಹೇ ಪ್ರಚ್ಛನ್ನ ಉತ್ಪನ್ನ, ಗೂಢವಾಗಿ ಪ್ರಚ್ಛನ್ನನಾಗಿ ಗೂಢವಾಗಿ ಹುಟ್ಟಿದವನು, ಅವನಿಗೆ ಗೂಢಜ ಅಂತಾರೆ. ಕಾನೀನಃ ಕನ್ಯಕಾ ಜಾತಃ ಮಾತಾಮಹ ಸುತೋಮತಃ. ಆ ಕಾನೀನ ಪುತ್ರನನ್ನು ಮಾತಾಮಹ ಸುತ ಅಂತ ಹೇಳ್ತಾರೆ ಅಂತ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿದೆ. ಅದರ ಅರ್ಥವನ್ನು ನಾನೇನು ವಿಶೇಷ ಪ್ರಯತ್ನದಿಂದ ನೋಡ್ಲಿಕ್ಕೆ ಹೋಗಲಿಲ್ಲ. ಅಂತೂ ಮದುವೆ ಆಗೋಕ್ಕಿಂತ ಮುಂಚೆ ಆ ಕನ್ಯಾಳಲ್ಲಿ ಹುಟ್ಟಿದ ಮಗ ಅಂತ ಅರ್ಥ. ಅದು ಹೆಚ್ಚಿನ ಉಳಿದ ಮಾತಾಮಹ ಸುತ ಅನ್ನೋ ಶಬ್ದಕ್ಕೆ ನನಗೆ ಅರ್ಥ ಇಲ್ಲೇನು ಅಷ್ಟು ಮಹತ್ವದ್ದಾಗಿ ಕಾಣಲಿಲ್ಲ. ಪೌನರ್ಭವ, ಇಲ್ಲಿ ಅಕ್ಷತಾಯಾಮ್ ಕ್ಷತಾಯಂವ, ಗಂಡನ ಮದುವೆ ಆಗಿದೆ, ಗಂಡನ ಸಂಪರ್ಕ ಆಗಿರಬಹುದು, ಆಗದೇ ಇರಬಹುದು. ಆಗ ಗಂಡ ತೀರ್ಕೊಂಡಾಗ ಅವಳು ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡ್ರೆ ಅಥವಾ ಮತ್ತಾವುದೋ ಕಾರಣದಿಂದ, ಕ್ಲೀಬೇಚ ಪತಿತೆ ಪತವು ನಷ್ಟೇ ಪ್ರವ್ರಜಿತೆ, ಅವನೆಲ್ಲೋ ಕಣ್ಣಿಗೆ ಕಾಣದಂತೆ ಸಿಗಲೇ ಇಲ್ಲ, ಎಷ್ಟೋ ವರ್ಷ ಆದರೂ ಗಂಡ ಸಿಗಲಿಲ್ಲ, ಅಥವಾ ಸನ್ಯಾಸಿ ಆದ, ನಷ್ಟೇ ಮೃತೆ ಅಥವಾ ಸತ್ವದ, ಪ್ರವ್ರಜಿತೆ ಅಥವಾ ಕ್ಲೀಬೆ ನಪುಂಸಕನಾದ, ಸರ್ವಾಸು ಆಪತ್ಸು ಅನ್ಯಾಸು ಆಪತ್ಸು, ಬೇರೆ ಕೆಲವು ಆಪತ್ತಿನ ಪ್ರಸಂಗಗಳಲ್ಲಿ ಪತಿರನ್ಯೋ ವಿಧೀಯತೆ ಸ್ತ್ರೀಣಾಂ, ಬೇರೆ ಮದುವೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತ ಒಂದು ಮಾತು ಕೇಳಿ ಬರ್ತದೆ. ಅದರಂತೆ ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡವಳು, ಅವಳಲ್ಲಿ ಹುಟ್ಟಿದವನೇ ಪೌನರ್ಭವ. ದಜ್ಜಾನ್ ಮಾತಾ ಪಿತಾವಾಯಂ ಸಹ ಪುತ್ರೋ ದತ್ತಕೋ ಭವೇತ್, ತಂದೆ ತಾಯಿಂದ್ರೆ ಇನ್ನೊಬ್ಬರಿಗೆ ದತ್ತು ಕೊಟ್ರೆ ಅದು ದತ್ತಕ. ಕ್ರೀತಶ್ಚತಾಭ್ಯಾಂ ವಿಕ್ರೀತ, ತಂದೆ ತಾಯಿಂದಿರು ತಮ್ಮ ಮಗನನ್ನ ಬೇರೊಬ್ಬರಿಗೆ ಮಾರಿದರೆ ಕೊಂಡುಕೊಂಡವನಿಗೆ ಮಗ ಆಗ್ತಾನಲ್ಲ ಅವನು, ಅದು ಕೃತ್ರಿಮ, ಅವನೇ ವಿಕ್ರೀತ. ಕೃತ್ರಿಮ ಸ್ಯಾತ್ ಸ್ವಯಂ ಕೃತಃ. ಇನ್ನ ಕೃತ್ರಿಮ ಪುತ್ರ ಅಂತನೂ ಮತ್ತೊಬ್ಬ ಇದ್ದಾನೆ. ಅದ್ರ ಬಗ್ಗೆ ಹೆಚ್ಚು ವ್ಯತ್ಯಾಸಗಳನ್ನ ಆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳಿಲ್ಲ. ದತ್ವ ಆತ್ಮ ಸ್ವಯಂ ದತ್ತ, ತಾನೇ ತನ್ನನ್ನು ತಾನು ಕೊಟ್ಕೊಂಡ್ರೆ ಅವನು ಸ್ವಯಂ ದತ್ತ. ಗರ್ಭೆ ವಿನ್ನಃ ಸಹೋಡಜ, ಗರ್ಭ ಮೊದಲೇ ಮದುವೆಗಿಂತ ಮುಂಚೆನೆ ಧಾರಣೆ ಆಗಿ ಹೋಗಿದೆ, ಆಗ ಮದುವೆ ಮಾಡಿಕೊಂಡ ವ್ಯಕ್ತಿಗೆ ಗರ್ಭ ಸೇರ್ತದಲ್ಲ, ಅದೇ ಸಹೋಡಜ. ಉತ್ಸೃಷ್ಟೋ ಗೃಹ್ಯತೆ ಎಷ್ಟು ಸಹ ಅಪವಿದ್ಧ, ತಿರಸ್ಕೃತನಾಗಿ ಬಿಟ್ಟಿದ್ದಾನೆ ತಂದೆ ತಾಯಂದ್ರಿಂದ, ಮತ್ತೊಬ್ಬ ಅವನನ್ನು ಸ್ವೀಕಾರ ಮಾಡಿದ್ರೆ ಅದು ಅಪವಿದ್ಧ. ಪಿಂಡದ ಅಂಶಹರಶ್ಚ ಯೇಷಾಂ ಪೂರ್ವಾಭಾವೇ ಪರಸ್ಪರಃ. ನಾವು ಗಮನಿಸಬೇಕಾದ ಸಂಗತಿ ಏನಂದ್ರೆ, ಇವರೆಲ್ಲರೂ ಕೂಡ ಪಿಂಡದರು. ಈ 12 ಜನ ಮಕ್ಕಳು ಕೂಡ ತಮ್ಮ ತಂದೆಯಂದರಿಗೆ ಪಿಂಡ ಪ್ರದಾನ ಮಾಡಬಹುದು, ತಾವು ಯಾರ ಜೊತೆ ಇರ್ತಾರೋ ಅವ್ರ ಜೊತೆ. ಮತ್ತೆ ಅಂಶಹರಹ, ಇದು ಗಮನಿಸಬೇಕಾದ್ದು, ಆ ತಂದೆ ಆಸ್ತಿಯಲ್ಲಿ ಅವರಿಗೆ ಪಾಲಿದೆ. ಪೂರ್ವಾಭಾವೇ ಪರಸ್ಪರ, ಔರಸ ಪುತ್ರನಿಗೆ ಪ್ರಾಶಸ್ತ್ಯ. ಔರಸ ಪುತ್ರ ಇಲ್ಲದೆ ಹೋದ್ರೆ ಪುತ್ರಿಕಾ ಪುತ್ರ, ನಮ್ಮ ಮಗಳ ಮಗ, ಅವನಿಲ್ಲದೆ ಹೋದ್ರೆ ನಮ್ಮ ಹೆಂಡತಿಯಲ್ಲಿ ಮಗ, ಬೇರೊಬ್ಬರಿಂದ ಹುಟ್ಟಿದ ಮಗ. ಇಂಥ ಅನೇಕ ಜನ ಮಕ್ಕಳಿದ್ದಾರಲ್ಲ, ಇವರೆಲ್ಲರೂ ನಮಗೆ ಪಿಂಡ ಪ್ರದಾನ ಮಾಡಲಿಕ್ಕೆ ಅರ್ಹರು, ಮತ್ತೆ ನಮ್ಮ ಆಸ್ತಿಯಲ್ಲಿ ಅವರಿಗೆ ಪಾಲಿದೆ. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಇಂಥ ಒಂದು ವ್ಯವಸ್ಥೆ ಇತ್ತು. ಹೀಗಿರುವಾಗ ಇವ್ರು ಯಾರನ್ನೂ ಅನೈತಿಕರು ಅಂತ ಅವರು ಪರಿಗಣಿಸಿರ್ಲಿಲ್ಲ. ಆದ್ರಿಂದ ಅನೇಕ ಪ್ರಸಂಗಗಳಲ್ಲಿ ಅವರಿಗೆಲ್ಲ ಮದುವೆ ಆಗಿತ್ತು ಅಂತ ನಾವು ಕಥೆ ಕಟ್ಟಿ ಮತ್ತೊಂದೇನೋ ಪುರಾಣಗಳನ್ನ ಮತ್ತೊಂದು ರೀತಿ ವ್ಯಾಖ್ಯಾನಿಸುವುದು ಅಗತ್ಯ ಇಲ್ಲ. ಅದಕ್ಕಾಗಿ ಈ ಮಾತನ್ನ ಹೇಳ್ತಿದ್ದೇನೆ. ಪಿಂಡ ಪ್ರದಾನ ಮಾಡಬಹುದು, ಅವರ ಆಸ್ತಿಯಲ್ಲಿ ಪಾಲು ತಗೊಳ್ತಾನೆ ಅನ್ನೋ ಮಾತೇನಿದೆ ಅಲ್ಲಿ ಮನುಸ್ಮೃತಿಯಲ್ಲಿ ಅಲ್ಲಿ ಬರಲಿಲ್ಲ. ಅದಕ್ಕಾಗಿ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಂದದ್ದನ್ನು ಇಲ್ಲಿಂದ ನಾನು ಹೇಳಿದೆ. ಹೀಗಿದ್ದಿದ್ರಿಂದಲೇ ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ಇತ್ತಾದ್ರಿಂದ ಒಬ್ರು ಶ್ರೋತೃಗಳನ್ನು ಗಮನ ಸೆಳೆದ್ರು. ಅಂಬಿಕಾ, ಅಂಬಾಲಿಕಾ, ಅಂಬಿಕಾ ಅಂತ 3 ಜನ ಇದ್ರಲ್ಲ ಸಹೋದರಿಯರು. ಅಲ್ಲಿ ಅಂಬಿಕಾ ಮತ್ತು ಅಂಬಾಲಿಕಾ ವಿಚಿತ್ರ ವೀರನನ್ನು ಮದುವೆ ಮಾಡ್ಕೊಂಡ್ರಲ್ಲ. ಅಂಬಾ ಒಬ್ಬಳು ನಾನು ಶಾಲ್ವನನ್ನು ಪ್ರೀತಿಸಿದ್ದೇನೆ ಅಂತ ಆ ಕಡೆ ಹೋದ್ಲು. ಶಾಲ್ವ ಅವಳನ್ನ ಭೀಷ್ಮ ನಿನ್ನನ್ನು ಗೆದ್ದಿದ್ದಾನೆ, ನೀನು ನನಗೆ ಬೇಡ, ಅವನ ಹತ್ರನೇ ಹೋಗುವಂತ ಅವಳನ್ನ ರಿಜೆಕ್ಟ್ ಮಾಡಿದ ಅಂತ ಬಂತಲ್ಲ, ಅದೊಂದು ವೈಯಕ್ತಿಕ ಕಾರಣಕ್ಕಾಗಿ ಏನೋ ಸ್ಪರ್ಧೆಯಿಂದಾಗಿ ಹಠದಿಂದಾಗಿ ರಿಜೆಕ್ಟ್ ಮಾಡಿದ್ನೇ ಹೊರತು ಶಾಸ್ತ್ರ ದೃಷ್ಟಿಯಿಂದ ಆ ಶಾಲ್ವ ಅಂಬಾಳನ್ನ ಮದುವೆ ಮಾಡ್ಕೊಂಡಿದ್ರು ತಪ್ಪೇನು ಇರ್ತಿದ್ದಿಲ್ಲ. ಇದನ್ನ ನಾವು ಗಮನಿಸ್ಬೇಕು. ಯಾಕಂದ್ರೆ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡವನನ್ನೇ ಮದುವೆ ಮಾಡ್ಕೊಂಡಂತ ಸ್ತ್ರೀಯನ್ನೇ ಇನ್ನೊಬ್ಬ ಮತ್ತೊಂದು ಬಾರಿ ಮದುವೆ ಮಾಡ್ಕೊಳ್ಬಹುದು ಪ್ರಸಂಗ ವಿಶೇಷಗಳಲ್ಲಿ ಅಂತ ಬಂದ್ಮೇಲೆ, ಇನ್ನೂ ಮದುವೆನೇ ಆಗಿಲ್ಲದೆ ಇರುವಂತಹ ಅಂಬೆಯನ್ನ ಶಾಲ್ವ ಮದುವೆ ಮಾಡ್ಕೊಂಡಿದ್ರೆ ಏನು ತಪ್ಪಿರ್ತಿರ್ಲಿಲ್ಲ. ಆದ್ರೆ ಅವನಿಗೆ ತನ್ನ ಮನಸ್ಸಿಗೆ ಬೇಡ ಆಗಿ ಬಿಟ್ಟ ಅಷ್ಟೇ.
ಇಷ್ಟೆಲ್ಲ ವಿಷಯಗಳಿವೆ ಶಾಸ್ತ್ರದಲ್ಲಿ. ಆದ್ರಿಂದ ಆ ಕಾಲದಲ್ಲಿ ಇದು ಅನೈತಿಕ ಆಗಿರಲಿಲ್ಲ ಯಾವ ಸಂತಾನವೂ ಕೂಡ. ಯಾಕೆಂದ್ರೆ ಶಾಸ್ತ್ರ ಆ ಕಾಲದ ಧರ್ಮ ಸ್ವಭಾವ ಆಗಿತ್ತು, ಮತ್ತೆ ಅಲ್ಲಿರುವ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಧಾರ್ಮಿಕರಾಗಿದ್ರು. ಇಂಥ ಮಕ್ಕಳಿಂದ ಆ ಸ್ವಯಂ ಆ ಮಕ್ಕಳಿಗಾಗ್ಲಿ ಅವರಿಗೆ ಸಮಾಜಕ್ಕೆ ಅವರಿಂದಾಗ್ಲಿ ಏನು ತೊಂದರೆ ಆಗ್ತಿರ್ಲಿಲ್ಲ. ಈಗ ಹಾಗಲ್ಲ. ಮನುಷ್ಯನ ಮನಸ್ಸು ದೇಹಸ್ಥಿತಿ ಎಲ್ಲ ಬಹಳ ಸಂಕೀರ್ಣವಾಗಿದೆ. ಇಂಥ ಸಂತಾನಗಳಿಗೆ ಈಗ ಅವಕಾಶ ಕೊಡೋದು ಬೇಡ ಅಂತ ಶಾಸ್ತ್ರಕಾರರು ಅದನ್ನ ಕಟ್ಟುನಿಟ್ಟು ಮಾಡಿದ್ದಾರೆ. ಆದ್ರಿಂದ ಸ್ತ್ರೀ ಪುರುಷರು ಪ್ರತಿಯೊಬ್ಬರು ಕೂಡ ವಿವಾಹಕ್ಕಿಂತ ಮುಂಚೆ ಆಗಲಿ ಅಥವಾ ವಿವಾಹ ಆದ ಮೇಲೆ ಆಗಲಿ ಯಾವುದೇ ಅನೈತಿಕ ವ್ಯವಹಾರಗಳಿಗೆ ಆಸ್ಪದ ಆಗದೇ ಇರುವಂತೆ ವರ್ತಿಸಬೇಕು. ತಮ್ಮ ಮಕ್ಕಳು ತಂದೆ ತಾಯಂದಿರು ಇಬ್ಬರ ಪ್ರೀತಿಯನ್ನು ಕೂಡ ಉಂಡು ತಾವು ಸ್ವಯಂ ಪರಿಪೂರ್ಣರಾಗಬೇಕು. ಮತ್ತೆ ಸಮಾಜಕ್ಕೆ ಉಪಯುಕ್ತವಾದಂತಹ ಜೀವರಾಗಿ ಒಂದು ಸಮಾಜ ಜೀವಿಗಳಾಗಿ ಅವರು ಬದುಕಬೇಕು. ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಗಂಡ ಹೆಂಡತಿರಾದವರು ಎಲ್ಲರೂ ಕೂಡ ಮಾಡಬೇಕು ಅಂತ ಅದ್ರ ಬಗ್ಗೆ ನಮ್ದೊಂದು ಗಮನ ಇರಬೇಕು. ಈಗ ಈ ಯಾಜ್ಞವಲ್ಕ್ಯ ಸ್ಮೃತಿಯ, ಮನುಸ್ಮೃತಿಯ ಮತ್ತು ದಕ್ಷಿಣ ಭಾರತದ ಪಾಠಗಳ ಬಗ್ಗೆ ನಾವೆಲ್ಲ ನೋಡಿ ಆಯ್ತಲ್ಲ. ಮನುಸ್ಮೃತಿಯಲ್ಲಿ ಬರುವಂತಹ ಶೌದ್ರ ಅನ್ನುವ ಒಬ್ಬ ವ್ಯಕ್ತಿಯನ್ನು ಒಂದನ್ನು ಬಿಟ್ರೆ ಮಹಾಭಾರತದ ದಕ್ಷಿಣ ಭಾರತದ ಪಾಠ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಎಲ್ಲ ಕಡೆನೂ 12 ಮಕ್ಕಳ ಬಗ್ಗೆ ಬಂದಾಗಿದೆ. ಇಷ್ಟಾದ್ಮೇಲೆ ಈ ನಾವೀಗ ನೋಡ್ತಾ ಇರುವಂತಹ ಪ್ರಸಕ್ತ ಅಧ್ಯಾಯ ಏನಿದೆ ಅದರಲ್ಲಿ ಆ 15ನೇ ಶ್ಲೋಕ ಆತ್ಮಾಪುತ್ರಸ್ತು ವಿಜ್ಞೇಯ ಅಂತ ಮತ್ತೆ ಅದೊಂದೇನೋ ಕಥೆ ಪ್ರಾರಂಭ ಆಗ್ತದಲ್ಲ. ಅಲ್ಲಿ ಮತ್ತೆ 8 ಜನ ಮಕ್ಕಳ ಬಗ್ಗೆ ಹೇಳ್ತಾರಲ್ಲ. ಆತ್ಮಾಪುತ್ರಶ್ಚ ವಿಜ್ಞೇಯ ಅನಂತರಜಶ್ಚಯ ನಿರುಕ್ತಜಶ್ಚ ಅಥವಾ ನಿಯುಕ್ತಜಶ್ಚ ವಿಜ್ಞೇಯ ಪ್ರಸೃತಜಃ ಪಚಿತಸ್ಯತು ಭಾರ್ಯಾಯಾಂ ಪರ್ತ್ರ ಸುಸಮವೇತಯ ಇತ್ಯಾದಿ ಶ್ಲೋಕಗಳಲ್ಲಿ ಈ 8 ಜನ ಮಕ್ಕಳ ಬಗ್ಗೆ ಮತ್ತೇನು ಹೇಳ್ತಾರಲ್ಲ, ದತ್ತಕೃತವು ಪುತ್ರವು ಅಧ್ಯೂಢವು ಅಂತ. ಇಲ್ಲಿ ಹೇಳಲ್ಪಡುವಂತಹ ಇಲ್ಲಿ ಮಕ್ಕಳ ಬಗ್ಗೆ ಏನು ವರ್ಣನೆ ಇದೆ ಅವರನ್ನ ವರ್ಣಿಸುವಂತಹ ಶ್ಲೋಕಗಳು ಪ್ರಕ್ಷಿಪ್ತ ಆಗಿದ್ದಿರಬೇಕು. ಹಿಂದೆ ಬಂದದ್ದು ಮಾತ್ರ ಸಮೀಚೀನವಾಗಿದ್ದಿರಬೇಕು ಅಂತ ನನ್ನ ಆಲೋಚನೆ. ಅಥವಾ ಹಿಂದೆ ದಕ್ಷಿಣ ಭಾರತದ ಪಾಠಗಳಲ್ಲಿ ಏನೋ 12 ಜನ ಮಕ್ಕಳ ಬಗ್ಗೆ ವರ್ಣಿಸಿದ್ರು ಆ ವರ್ಣನ ಆದ್ರೂ ಪ್ರಕ್ಷಿಪ್ತ ಆಗಿದ್ದಿರಬೇಕು. ಇಲ್ಲಿ ಬರುವಂತಹ ಈ 8 ಜನರ ವರ್ಣನ ಮಾತ್ರ ಸಮೀಚೀನವಾದದ್ದಾಗಿರ್ಬೇಕು. ಏನೋ ಒಂದು ಆಗಿರಬೇಕು. 12 ಜನರನ್ನು ಹೇಳುವುದನ್ನು ಹೇಳಿ ಮತ್ತೆ 8 ಜನರನ್ನು ಹೇಳುವುದೇನಿದೆ ದಕ್ಷಿಣ ಭಾರತದ ಪಾಠದಲ್ಲಿ ಇದು ಒಂದಕ್ಕೊಂದು ಹೊಂದದೇ ಇರುವ ಸಂಗತಿ. ಉತ್ತರ ಭಾರತದ ಪಾಠದಲ್ಲಿ ಕೇವಲ 8 ಜನರ ಮಕ್ಕಳ ವರ್ಣನೆ ಇದೆ, ಅಲ್ಲಿ ಹೊಂದಾಣಿಕೆ ಕಾಣ್ತದೆ. ಮುಂದೆ ಅಪಸದ ಮೊದಲಾದ ವರ್ಣನೆಗಳಿವೆಲ್ಲ ಅವು ಬೇರೆನೆ. ಅದು ಅಪಸದ ಮತ್ತೆ ಅಪಧ್ವಂಸಜ ಅಂತ ಏನು ವರ್ಣನೆ ಇದೆ ಅದು ಬೇರೆನೆ. ಅದಕ್ಕೂ ಇಲ್ಲಿರುವ ಈ 8 ಅಥವಾ 12ಕ್ಕೂ ಯಾವುದೇ ಸಂಬಂಧವಿಲ್ಲ. ಅಂತೂ ಪಾಠದಲ್ಲಿ ಏನೋ ಸ್ವಲ್ಪ ಅಸ್ತವ್ಯಸ್ತತೆಗಳಿವೆ. ಮನುಸ್ಮೃತಿಯಲ್ಲಿ ಇರುವಂತಹ ವಾಕ್ಯಗಳನ್ನೇ ಮಹಾಭಾರತದಲ್ಲಿ ನಾವು ನೋಡುವುದು ಈಗೇನು ದಕ್ಷಿಣ ಭಾರತದ ಪಾಠದಲ್ಲಿ ನೋಡ್ತಿದ್ದೀವಲ್ಲ. ಮನುಸ್ಮೃತಿಯಿಂದ ತೆಗೆದು ಯಾರು ಮಹಾಭಾರತಕ್ಕೆ ಸೇರಿಸಿದ್ರೋ ಅಥವಾ ಮಹಾಭಾರತಕಾರರು ವ್ಯಾಸರು ಏನು ಹೇಳಿದ್ದಾರೆ ಅದನ್ನೇ ಮನುಗಳು ಬರೆದ್ರು, 2 ಸಾಧ್ಯತೆ ಇವೆ. ಉತ್ತರ ಭಾರತದ ಪಾಠದಲ್ಲಿ ಇದು ಇಲ್ಲ ಅನ್ನೋದನ್ನು ಗಮನಿಸಿದ್ರೆ ಮನುಸ್ಮೃತಿಯಲ್ಲಿ ಇದ್ದದ್ದು ಮಹತ್ವದ ವಿಷಯಗಳಾಗಿ ಯಾರಿಗೋ ಕಂಡು ಮಹಾಭಾರತದಲ್ಲಿ ಇದು ಇಲ್ಲ ಯಾಕೆ ಅಂತ ಅಲ್ಲೊಂದಿಟ್ಟು ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ ಅಂತ ಜನ ನಮ್ಮ ನಡುವೆ ಇದ್ದಾರೆ. ಕೆಲವು ಬಾರಿ ದುರುದ್ದೇಶದಿಂದ ಮಾಡ್ತಾರೆ, ಕೆಲವು ಬಾರಿ ಯಾರೋ ಮಹಾಭಾರತದ ಒಂದು ಟೆಕ್ಸ್ಟ್ ನಲ್ಲಿ ಮನುಸ್ಮೃತಿಯಲ್ಲಿ ಬಂದದ್ದನ್ನು ಕೇವಲ ನೋಟ್ ರೂಪದಲ್ಲಿ ಬರ್ಕೊಂಡಿರ್ತಾರೆ. ಇದನ್ನು ಗಮನಿಸೋಣ, ಪ್ರಕ್ಷೇಪ ವಿಕ್ಷೇಪಗಳು ಹೇಗೆ ಆಗ್ತವೆ ಅಂತ. ನನ್ನ ಒಂದು ಪುಸ್ತಕದಲ್ಲಿ ನೋಟ್ ರೂಪದಲ್ಲಿ ಅಡಿ ಟಿಪ್ಪಣಿ ರೂಪದಲ್ಲಿ ನಾನೇನೋ ಬರ್ಕೊಂಡಿದ್ದೇನೆ. ಅದು ಮೂಲ ಗ್ರಂಥದ ಸಂಬಂಧಪಟ್ಟದ್ದೇನಲ್ಲ, ಮೂಲ ಗ್ರಂಥದ ಭಾಗ ಅಲ್ಲ ಅದು. ಅದರ ವಿವರಣಕ್ಕಾಗಿ ನನ್ನ ಮತ್ತಿನ ಅಧ್ಯಯನಕ್ಕಾಗಿ ಮುಂದಿನ ಅಧ್ಯಯನಕ್ಕಾಗಿ ನಾನು ಮಾಡ್ಕೊಂಡಿದ್ದೇನೆ. ಅದು ಯಾರಿಗೋ ಒಬ್ಬರಿಗೆ ಮೂಲ ಟೆಕ್ಸ್ಟ್ ನ ಭಾಗ ಇದು ಕೂಡ ಆಗಿದ್ದಿರಬೇಕು ಅಂತ ಭ್ರಮೆ ಬಂದ್ಬಿಡ್ತದೆ ಮುಂದಿನವರಿಗೆ, ಸರಿಯಾದ ಅಧ್ಯಯನ ಇಲ್ಲದೆ ಇದ್ದವರಿಗೆ. ಯಾವತ್ತೂ ಯಾವ ಕಾಲಕ್ಕೂ ಸರಿಯಾದ ಅಧ್ಯಯನ ಇಲ್ಲದೆ ಇದ್ದವರು ಇರ್ತಾರೆ. ಕಾಪಿ ಮಾಡುವವರಿಗೆಲ್ಲರಿಗೂ ಸರಿಯಾದ ಅಧ್ಯಯನ ಇರೋದಿಲ್ಲ. ಯಾವತ್ತು ಸರಿಯಾದ ಅಧ್ಯಯನ ಇದ್ದಂಥ ವಿದ್ವಾಂಸರು ಕಷ್ಟಕರವಾದಂತಹ ಕಾಪಿ ಮಾಡುವ ಕೆಲಸದಲ್ಲಿ ಸಾಮಾನ್ಯವಾಗಿ ತೊಡಗೋದಿಲ್ಲ. ಹೀಗೇನೋ ಆಗಿರೋ ಸಾಧ್ಯತೆ ಇದೆ. ಉತ್ತರ ಭಾರತದ ಪಾಠದಲ್ಲಿ ಔರಸ ಬಗ್ಗೆ ಕಾಣಿಸ್ತದೆ, ಕ್ಷೇತ್ರಜನ ಬಗ್ಗೆ, ಕಾನೀನನ ಬಗ್ಗೆ, ದತ್ತ, ಕ್ರೀತ ಮತ್ತು ಅಧ್ಯೂಢ ಇವೆಲ್ಲವೂ ಕಾಣಿಸ್ತವೆ. ಈ
ಈಗ ದಕ್ಷಿಣ ಭಾರತದ ಪಾಠಗಳಲ್ಲಿ ಔರಸನ ಬಗ್ಗೆ ಒಮ್ಮೆ ಬಂದಾಯಿತು ಮೊದಲಿನ ಶ್ಲೋಕಗಳಲ್ಲಿ. 15ನೇ ಶ್ಲೋಕದ ಬಳಿಕ ಮತ್ತೊಂದು ಬಾರಿಗೆ ಔರಸನ ಬಗ್ಗೆ ಏನು ಹೇಳೋದು? ಅದು ಹೇಳೋ ಅಗತ್ಯ ಇತ್ತೇನು? ಕ್ಷೇತ್ರಜನ ಬಗ್ಗೆನೂ ಮೊದಲು ಬಂದಾಯ್ತು, ಆಮೇಲೆ ಮತ್ತೆ ಯಾಕೆ ಹೇಳಬೇಕು? ಕಾನೀನನ ಬಗ್ಗೆನೂ ಬಂದಾಯ್ತು, ಆ ಕಾನೀನನ ಬಗ್ಗೆ ಮತ್ತೆ ಯಾಕೆ ಇನ್ನೊಂದು ಬಾರಿ ವರ್ಣನೆ ಮಾಡಬೇಕು? ದತ್ತನ ಬಗ್ಗೆನೂ ಮೊದಲಿನ 14 ಶ್ಲೋಕಗಳ ಗುಚ್ಛದಲ್ಲಿ ಬಂದಿದೆ. ಅದ್ರ ಬಗ್ಗೆ ಮತ್ತೆ ತಥಾ ದತ್ತಕೃತ ಒಂದು ಇನ್ನೊಂದು ಬಾರಿ ಯಾಕೆ ವರ್ಣನೆ ಮಾಡಬೇಕು? ಕ್ರೀತನ ಬಗ್ಗೆನೂ ಇನ್ನೊಂದು ವರ್ಣನೆ ಯಾಕೆ ಮಾಡಬೇಕು? ಇದೆಲ್ಲ ಎಲ್ಲಿ ಪುನರುಕ್ತಿ ಆಗಿದೋ ಅದನ್ನು ಓದ್ತಾ ಇದ್ದೇನೆ. ಔರಸ, ಕ್ಷೇತ್ರಜ, ಕಾನೀನ, ದತ್ತ, ಕ್ರೀತ ಮತ್ತೆ ಸಹೋಢ. ಸಹೋಢನ ಬಗ್ಗೆ ಒಂದ್ ಕಡೆ ಹಿಂದೆ 14 ಶ್ಲೋಕಗಳಲ್ಲಿ ಸಹೋಢ ಅಂತ ಬಂತು, ಮುಂದೆ ಅದ್ಯೂಢ ಅಂತ ಬಂದಿದೆ. ಪುತ್ರ ಅದ್ಯೂಢಶ್ಚ ತಥಾಪರಹ ಅಂತೇಳಿ. ಹೀಗೆಲ್ಲ ಬಂದ್ರೆ ಅದನ್ನೇನಂತ ಓದೋರು ಏನಂತ ತಿಳ್ಕೋಬೇಕು? ಎಷ್ಟು ಜನ ಮಕ್ಕಳು ಇವರು? ಆ ಹಿಂದೆ 12 ಜನರನ್ನು ಹೇಳಿ ಈಗ ಮತ್ತೆ 8 ಜನರನ್ನು ಹೇಳಿದ್ರೆ ಆ ರಿಪೀಟ್ ಆದವ್ರನ್ನ ಒಂದಿಷ್ಟು ಜನರನ್ನು ತೆಗೆದು ಉಳಿದವ್ರನ್ನ ಮಾತ್ರ ಸೇರಿಸ್ಕೋಬೇಕು ಅಂತ ಅರ್ಥವಾ? ಇದು ಹೇಗೆ? ಇದು ಪಾಠ ಅಸ್ತವ್ಯಸ್ತ ಆಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಒಂದು ಉದಾಹರಣವೇ ಇದು. ಇದು ಎರಡೇ ವ್ಯತ್ಯಾಸಗಳು ಈ ಮುಂದಿನ ಭಾಗದಲ್ಲಿ. ಒಂದು ಪ್ರಸೃತಜ ಅಂತ ಬಂದಿದೆ, ಮತ್ತೊಂದು ಆ ಪತಿತಳಾದವಳಲ್ಲಿ ಹುಟ್ಟಿದಂಥವನು ಅಂತ ಬಂದಿದೆ. ಪತಿತಸ್ಯ ಭಾರ್ಯಾಯಾಮ್ ಅಂತ. ಪ್ರಸೃತಜ ಅಂದ್ರೆ ಅದನ್ನ ಕಾಮಲಾಲಸೆಯಿಂದ ಹುಟ್ಟಿದವನು ಅಂತ ಹೀಗೆ ಅರ್ಥ ಮಾಡಿದ್ದಾರೆ ಈ ಭಾರತ ದರ್ಶನ ಪ್ರಕಾಶನ ಮೊದಲಾದ ಕಡೆ ಪ್ರಸೃತಜ ಅನ್ನುವ ಶಬ್ದಕ್ಕೆ. ನಮ್ಮ ದಕ್ಷಿಣ ಭಾರತದ ಪಾಠದಲ್ಲಿ ಪ್ರಸೃತಜ ಅಂತ ಏನು ಬರ್ತದಲ್ಲ, ಅವರಿಗೆ ಪ್ರಸೃತಜ ಪುತ್ರನನ್ನು ತಿಳಿಯಬೇಕು ಅಂತ ಅಷ್ಟೇ ಬರೆದ್ರು. ತನ್ನ ಪತ್ನಿ ಅಲ್ಲದವಳಲ್ಲಿ ಪಡೆದ ಪುತ್ರನಿಗೆ ಪ್ರಸೃತಜ ಪುತ್ರನೆಂದು ಹೆಸರು ಅಂತ ಅಷ್ಟೇ ಅವ್ರು ಬರೆದು ಸುಮ್ಮನೆ ಆದ್ರು. ಮುಂದೆ ಪತಿತಜ ಅಂತ ಇನ್ನೊಂದು ಕಡೆ ಬಂತಲ್ಲ, ಇನ್ನೊಂದು ಮಾತು, ಪತಿತಸ್ಯತು ಭಾರ್ಯಾಯಾಮ್ ಅಂತ. ತಾನಾಗಿ ಬಂದು ಸೇರ್ಕೊಂಡಿದ್ದಾಳೆ, ಪತಿತನೊಬ್ಬಳ ಭಾರ್ಯೆ, ಅಲ್ಲಿ ಸಮಾಗಮದಿಂದ ಹುಟ್ಟಿದವನು ಈ ಇನ್ನೊಬ್ಬ ವ್ಯಕ್ತಿ, ಅವನು 4ನೇಯವನು ಅಂತ ಬಂದಿದೆ. ದತ್ತಕ್ಕಿಂತ ಮುಂಚೆ ಅವನ ವರ್ಣನ ಬಂದಿದೆ. ಪತಿತನ ಭಾರ್ಯೆಯಲ್ಲಿ ಸಮಾಗಮವನ್ನು ಹೊಂದಿದ ಜನಿಸಿದ ಮಗನೇ ಕ್ಷೇತ್ರಜ ಅಂತ ಅದನ್ನ ಇನ್ನೊಬ್ಬರು ಅನುವಾದ ಮಾಡಿಬಿಟ್ಟಿದ್ದಾರೆ. ಈ ಕ್ಷೇತ್ರಜ ಅನ್ನುವನು ಆ ನಿಯೋಗದಿಂದ ಹುಟ್ಟಿದ ವ್ಯಕ್ತಿಯಲ್ಲಿ ಸೇರಿ ಬಿಡೋದಿಲ್ಲೇನೋ? ಅದನ್ನ ಹೇಗೆ ಇಲ್ಲಿ ಸೇರಿಸೋದು? ನಿಯುಕ್ತಜ ಅಂತ ಹಿಂದೆ ಬಂತಲ್ಲ, ಆ ನಿಯುಕ್ತಜನೇ ಕ್ಷೇತ್ರಜ. ಆದ್ರಿಂದ ಈ ಪತಿತಸ್ಯ ಭಾರ್ಯಾಯಾಮ್ ಸಮವೇತಯ ಅನ್ನುವ ಮಾತಿಗೆ ಕ್ಷೇತ್ರಜ ಅಂತ ಅನುವಾದ ಮಾಡೋದು ಅಷ್ಟೇ ಯಾಕೋ ಸರಿ ಕಾಣಿಸುವುದಿಲ್ಲ. ಅಂತೂ ಇರುವ ಸಂಗತಿಗಳನ್ನೆಲ್ಲ ಕ್ರೋಢೀಕರಿಸಿ ಹೇಳಿದ್ದೇನೆ, ಹೇಳುವ ಪ್ರಯತ್ನ ಮಾಡಿದ್ದೇನೆ. ಉತ್ತರ ಭಾರತದ ಪಾಠದಲ್ಲಿ ಇರುವಂತೆ ಪುತ್ರಿಕಾ ಪುತ್ರನ ಬಗ್ಗೆ ಏನು ಕಾಣಿಸೋದಿಲ್ಲ ಅಂತ ನಾನು ಹೇಳಿದೆ, ಅದಿಲ್ಲ ಅಲ್ಲಿ. ಅಂತೂ ಔರಸ, ಕ್ಷೇತ್ರಜ, ಕಾನೀನ, ದತ್ತ, ಕ್ರೀತ, ಅದ್ಯೂಢ ಇಷ್ಟು ಬಗ್ಗೆ ಬರ್ತದೆ. ಇದಲ್ಲದೆ ಈ ಪ್ರಸೃತಜ ಮತ್ತು ಪತಿತ ಪುತ್ರ ಅಂತಿಷ್ಟಿವೆ. ಆ ಕಾನೀನ ಮತ್ತು ಅದ್ಯೂಢ ಇಬ್ರು ಕೂಡ ಒಂದು ವೇಳೆ ಪರಿಗಣನೆ ಮಾಡಿದ್ದಾರೆ. ಒಟ್ಟಾರೆ 8 ಜನ ಮಕ್ಕಳಾಗಬೇಕು. 8 ಮತ್ತು 12 ಅಂತ ಸಂಖ್ಯೆಗಳಿದೆಯಲ್ಲ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಮಹಾಭಾರತದ 2 ಪಾಠಗಳು ಇದೆಲ್ಲ ಪರಿಗಣನೆ ಮಾಡಿ ಒಟ್ಟು 8 ಜನ ಮಕ್ಕಳಾದ್ರೆ ಅದಕ್ಕೆ ಸಂಕೀರ್ಣ ಅಲ್ಲದೇ ಇರುವಂತಹ ಉದಾಹರಣೆಗಳನ್ನು ಕೊಡಬಹುದು. ಅದ್ರ ಬಗ್ಗೆ ನಾನೊಂದು ಆಲೋಚನೆ ಮಾಡಿದೆ, ಅದನ್ನು ತಮ್ಮ ಎದುರಿಗೆ ಹೇಳ್ತೇನೆ. ಕಾನೀನ ಮತ್ತು ಅದ್ಯೂಢ ಇಬ್ರು ಒಂದು ಪರಿಗಣಿಸೋಣ. ಯಾಕಂದ್ರೆ ಮದುವೆ ಆಗೋಕ್ಕಿಂತ ಮುಂಚೆನೆ ಒಬ್ಬ ಹುಟ್ಟಿದ್ದಾನೆ, ಒಬ್ಬ ಇನ್ನೂ ಗರ್ಭದಲ್ಲಿದ್ದಾನೆ ಅಂತ. ಈಗ ಅವರಿಬ್ರು ಒಂದು ಪರಿಗಣನೆ ಮಾಡಿದ್ರೆ, ಪುತ್ರಿಕಾ ಪುತ್ರ ಇದು ಮಹಾಭಾರತದ ಮುಂದಿನ ಉತ್ತರ ಭಾರತದ ಪಾಠದಲ್ಲಿ ಬರಲಿಲ್ಲ. ಅವನೊಬ್ಬ ಬಬ್ರುವಾಹನ, ಗೂಢಜ ಸತ್ಯಕಾಮ, ಕೃತ್ರಿಮ ಶುನಶೇಪ, ಔರಸ ನಾವೆಲ್ಲರೂ, ಕ್ಷೇತ್ರಜರು ಧೃತರಾಷ್ಟ್ರ, ಪಾಂಡು ಮೊದಲಾದವರು, ದತ್ತ ಪುತ್ರ ಅದನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ. ಕಾನೀನ ಮತ್ತು ಅದ್ಯೂಢ ಇಬ್ರು ಒಂದು ಪರಿಗಣನೆ ಆಗಿದ್ದಾರೆ. ಕರ್ಣ ಮೊದಲಾದವರು, ವ್ಯಾಸ ಮೊದಲಾದವರು ಅಂತ ತಿಳ್ಕೊಳ್ಬಹುದು.
ಒಂದೊಂದು ಕಾನಿನ ಅದ್ಯೂಢ ಎರಡನ್ನೂ ಒಂದೊಂದು ಪರಿಗಣನೆ ಮಾಡಬೇಕೇ ಬೇಡವೇ ಅನ್ನೋದು ವಿಷಯ ಬೇರೆ. ಪೌನರ್ಭವ ಅನ್ನೋದೊಂದು ಈ ಮಹಾಭಾರತದ ಉತ್ತರ ಪಾಠದಲ್ಲಿ ಕಾಣಿಸೋದಿಲ್ಲ. ಅದೊಂದನ್ನು ಸೇರಿಸ್ಕೊಂಡ್ರೆ 8 ಆಗ್ತದೆ. ಪುತ್ರಿಕಾ ಪುತ್ರ, ಗೂಢಜ, ಕೃತ್ರಿಮ, ಔರಸ, ಕ್ಷೇತ್ರಜ, ಮತ್ತೆ ವಿವಾಹ ಪೂರ್ವ ಜಾತ. ಅವನನ್ನೇ ವಿವಾಹ ಪೂರ್ವ ಜಾತ ಅನ್ನೋ ಶಬ್ದದಿಂದ ನಾನು ಕಾನಿನ ಮತ್ತು ಅದ್ಯೂಢ ಅಥವಾ ಅದ್ಯೂಢ ಸಹೋಢ ಅವೆರಡನ್ನೂ ಸೇರಿಸ್ಕೊಂಡು ಬಿಟ್ಟಿದ್ದೇನೆ. ಮತ್ತೆ ದತ್ತ ಮತ್ತು ಪೌನರ್ಭವ ಅಂತೂ 8 ಆಗಿಬಿಡ್ತಾರೆ. ಈ 8 ಜನ ಮಕ್ಕಳಂತೂ ನಾವು ಒಂದು ಉದಾಹರಣೆ ಕೊಟ್ಟು ಹೇಳಬಹುದಾದದ್ದು ಅಂತ ಕಾಣಿಸ್ತದೆ. 12, 8 ಉತ್ತರ ಭಾರತದ ಪಾಠ, ದಕ್ಷಿಣ ಭಾರತದ ಪಾಠ, ಇದನ್ನೆಲ್ಲ ಹೀಗೆ ಸೋಸಿದಾಗ ನನಗೆ ತಿಳಿದಂತ ಅರ್ಥ ಇದೆ. ಅದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ಏನು ಪ್ರಕ್ಷೇಪ ವಿಕ್ಷೇಪಗಳ ಸಮಸ್ಯೆ ಇದೆ ಅದನ್ನು ಕೂಡ ಹೇಳಿದ್ದೇನೆ. ಇದನ್ನೆಲ್ಲ ಪರಿಗಣಿಸಿ ನೀವೆಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಯಾಕೆ ಇಂತಹ ಸಂತಾನಗಳಿಗೆ ಆಗಿನ ಕಾಲದಲ್ಲಿ ಅವಕಾಶ ಕೊಟ್ಟಿದ್ರು ಅನ್ನೋದನ್ನು ಕೂಡ ತಿಳ್ಕೊಳ್ಳುವ, ವಿಮರ್ಶಿಸುವ ಪ್ರಯತ್ನ ಮಾಡಿದ್ದೇನೆ. ಇದರ ಬಗ್ಗೆ ಎಲ್ಲವನ್ನು ಗಮನಿಸಿ, ಪಾಠಗಳನ್ನು ಕೂಡ ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ನೀವೆಲ್ಲರೂ ಕೂಡ ಹೇಳಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.